ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನೋ ಮಹೀಧರಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ 46 ಸರ್ಗಗಳನ್ನು ನೋಡಿ 47ನೇ ಸರ್ಗವನ್ನು ನಾವು ಈಗ ನೋಡಬೇಕಿದೆ. ರಾಮಚಂದ್ರ ತನ್ನನ್ನು ಹಿಂಬಾಲಿಸ್ಕೊಂಡು ಬಂದಂಥ ಅಯೋಧ್ಯ ಪುರಜನರನ್ನ ಯಾಮಾರಿಸೋದಕ್ಕೆ, ಅವ್ರನ್ನ ಏಮಾರಿಸೋದಕ್ಕೆ, ಅವ್ರ ದಿಕ್ಕು ತಪ್ಪಿಸೋದಕ್ಕೆ, ಕನ್ಫ್ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಸೂತ ಹೇಳಿದ್ದ, ನೀನು ಉತ್ತರ ದಿಕ್ಕಿಗೆ ಹೋಗು ಸ್ವಲ್ಪ ದೂರ, ಮತ್ತೆ ವಾಪಸ್ ಬಾ, ಆಮೇಲೆ ಹೋಗೋಣ ಅಂತ. ಹಾಗೆ ಮಾಡಿದ್ದ. ಹಾಗೆ ಮಾಡಿ ಅರ್ಧರಾತ್ರಿ, ಇದೆಲ್ಲ ಮಾಡುವಾಗ ಮಧ್ಯರಾತ್ರಿ 1-1:30 ಅಥವಾ 2 ಗಂಟೆ ಇರ್ಬೋದು. ಆ ಸಮಯದಲ್ಲಿ ರಾಮ ಬೇಗ ಎದ್ದು ಹೀಗೆ ಹೇಳಿದ. ಸೂತ ಹಾಗೆ ಮಾಡಿ ಕರ್ಕೊಂಡು ಹೋದ ಉತ್ತರ ದಿಕ್ಕಿಗೆ. ಅಲ್ಲಿಂದ ಮುಂದೆ ಏನಾಯಿತು? ಬೆಳಗಾಯಿತು. ಪ್ರಭಾತಾಯಾಂತ ಶರ್ವರ್ಯಾಂ ಪೌರಾಸ್ತೆ ರಾಘವಂ ವಿನ ಶೋಕೋಪಹತ ನಿಶ್ಚೇಷ್ಟ ಬಭೂವುರ್ ಹತಚೇತಸಃ. ರಾತ್ರಿ ಕಳಿತು, ಬೆಳಗಾಯಿತು. ಅಲ್ಲೆಲ್ಲ ಮರದ ಕೆಳಗೆ ಅಲ್ಲೆಲ್ಲ ಮಲಗಿದ್ದ ಜನಗಳೆಲ್ಲ ಎದ್ದು ನೋಡ್ತಾರೆ, ರಾಮ ಇಲ್ಲ. ಶೋಕೋಪಹತ ನಿಶ್ಚೇಷ್ಟ, ದುಃಖ ಉಮ್ಮಳಿಸ್ಕೊಂಡ್ಬಿಡ್ತು. ರಾಮ ಬಿಟ್ಟೋದ ನಮ್ಮನ್ನು, ರಾಮನ ಬಿಟ್ಟೋದ ನಮ್ಮನ್ನು. ನಿಶ್ಚೇಷ್ಟ, ತಮ್ಮ ಪ್ರಜ್ಞೆಯನ್ನೇ ಕಳೆದುಕೊಂಡ್ರು. ಬಭೂರು ಹತಚೇತಸಃ, ಏನೂ ಮಾಡೋಕ್ಕಾಗದೇ ಇರೋ ಹಾಗೆ ಅವರು ಸೋತು ಹೋಗ್ಬಿಟ್ರು ಎಲ್ಲರೂ. ಶೋಕಜಾಶ್ರು ಪರಿದ್ಯೂನ ವೀಕ್ಷಮಾಣಸ್ತತಸ್ತತಃ ಅಲೋಕಮಪಿ ರಾಮಸ್ಯ ಸಪಶ್ಯಂತಿ ಸ್ಮ ದುಃಖಿತಾಃ. ಕಣ್ಣಲ್ಲಿ ದಳ ನೀರು ಇಳಿತಾ ಇದೆ. ಕಣ್ಣೀರಿನಿಂದ ಅವ್ರ ದೇಹ ಎಲ್ಲ, ಮೈಗಳೆಲ್ಲ ಒದ್ದೆ ಆಗಿದೆ, ಬಟ್ಟೆ ಎಲ್ಲ ಒದ್ದೆ ಆಗಿದೆ. ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ, ರಾಮ ಇಲ್ಲಿ ಅಂತ. ಎಲ್ಲೂ ರಾಮ ಇಲ್ಲ. ಅಲೋಕಮಪಿ ರಾಮಸ್ಯ ನ ಪಶ್ಯಂತಿ ಸ್ಮ ದುಃಖಿತ, ರಾಮ ಇಲ್ಲ ಅಂತ ಬಹಳ ದುಃಖ ಆಗೋಯ್ತು ಎಲ್ಲರಿಗೂ. ನ ವಿಷಾದಾರ್ಥವದನ ತೇ ವಿಷಾದಾರ್ಥವದನ ರಹಿತಾಸ್ತೇನ ಧೀಮತ ಕೃಪಣಾಃ ಕರುಣಾ ವಾಚೋ ವದಂತಿ ಸ್ಮ ಮನೀಷಿಣಃ. ಅವರೆಲ್ಲರೂ ಸಾಮಾನ್ಯ ಜನರಲ್ಲ. ಅದರಲ್ಲಿ ಬಹಳ ವಿದ್ಯಾವಂತರಾದ, ಪ್ರಾಜ್ಞರಾದ, ವಾಜಪೇಯಿ ಯಾಗ ಮಾಡಿದಂಥ ವಾಜಪೇಯಿಗಳು, ಬ್ರಾಹ್ಮಣರು, ಅಯೋಧ್ಯೆ ನಗರದ ಹಿರಿಯರು ಎಲ್ಲರೂ ಇದ್ದರು ಅವರಲ್ಲಿ. ತೇ ವಿಷಾದಾರ್ಥವದನ, ಬಹಳ ದುಃಖದಿಂದ ಅವರು ಆರ್ತರಾಗಿ, ರಹಿತಾಸ್ತೇನ ಧೀಮತ ಕರುಣಾವಾಚೋ, ಕೃಪಣರಾಗಿ ಅಂದರೆ ಕೃಪಣ ಅಂದರೆ ಬಹಳ ದೀನರಾಗಿ, ಅವರು ಕರುಣೆಯಿಂದ ಕೂಡಿದಂಥ ಈ ಮಾತುಗಳನ್ನು ಅವರೆಲ್ಲರೂ ಹೇಳೋದು. ಎಂಥವ್ರವರು, ಮತ್ತು ಯಾರೋ ಸಾಮಾನ್ಯ, ನಾವು ಇದನ್ನು ಕೇಳಿದಾಗ ಅಂದ್ಕೊಳ್ಬಾರ್ದು ಯಾರೋ ಈ ಸ್ಪೋರ್ಟ್ಸ್ ಸ್ಟಾರ್ಗೆ ಫ್ಯಾನ್ಗಳಿರ್ತಾರಲ್ಲ ಅವ್ರ ಥರ, ಅಥವಾ ಈ ಫಿಲಮ್ ಸ್ಟಾರ್ಗೆ ಫ್ಯಾನ್, ಆ ಥರದಲ್ಲ ಅವರು. ಇವರೆಲ್ಲ ಧೀಮತ ಮನೀಷಿಣ. ಧೀ ಅಂದರೆ ಬುದ್ಧಿ, ಬಹಳ ಬುದ್ಧಿ ಅಂದರೆ ಏನು? ಬುದ್ಧಿ ಅಂದರೆ ಸರಿ ತಪ್ಪುಗಳನ್ನು ನಿರ್ಣಯ ಮಾಡೋ ಸರಿಯಾದ ಜ್ಞಾನ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಕರ್ಮ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ನೀತಿ, ಯಾವುದು ಅನೀತಿ ಅಂತ ಸರಿಯಾಗಿ ಹೇಳಬಲ್ಲಂತಹ ಬುದ್ಧಿಯನ್ನೇ ಬುದ್ಧಿ ಅಂತ ಹೇಳ್ತಾರೆ. ಅಂತಹ ಬುದ್ಧಿಯುಳ್ಳವರು ಮನೀಷಿಣ, ಚೆನ್ನಾಗಿ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮಾಡಿ ಅದನ್ನು ಚೆನ್ನಾಗಿ ಮನನ ಮಾಡ್ತಿದ್ದಂಥವ್ರು ಇವರಲ್ಲ, ಜ್ಞಾನಿಗಳು. ಯಾರೋ ಸುಮ್ಮನೆ ರಸ್ತೆ ಬೀದಿಲಿ ಹೋಗೋ ಫ್ಯಾನ್ಗಳೆಲ್ಲ ಇವರಲ್ಲ. ಅಂಥವರು ರಾಮ ಇಲ್ಲ ಅಂತ ಕಂಡು ಬಹಳ ದುಃಖಿತರಾಗಿ, ಆರ್ತರಾಗಿ, ಕರುಣಾಪೂರ್ಣರಾಗಿ ಈ ಮಾತುಗಳನ್ನು ಹೇಳಿದರು. ಏನಂತ? ಧಿಗಸ್ತು ಖಲು ನಿದ್ರಾಂ ತಾಂ ಯಯಾಪಹತ ಚೇತಸಃ ನಾದ್ಯ ಪಶ್ಯಾಮಹೇ ರಾಮಂ ಪೃಥೂರಸ್ಕಂ ಮಹಾಭುಜಂ. ನಮ್ಮ ಈ ನಿದ್ರೆಗೆ ಈ ಹಾಳ ನಿದ್ದೆಯಿಂದ ನಮಗೆ ರಾಮ ಇಲ್ಲದಂಗೆ ಆಗ್ಬಿಟ್ಟ. ಧಿಗಸ್ತು ಖಲು ನಿದ್ರಾಂ ತಾಂ ಯಯಾಪಹತ ಚೇತಸ, ಈ ನಿದ್ದೆಯಿಂದ ನಮ್ಮ ಪ್ರಜ್ಞೆ ಹೋಯ್ತು. ರಾಮ ನಾವು ಮಲಗಿದ್ದಾಗ ಹೋಗ್ಬಿಟ್ಟ. ನಾದ್ಯ ಪಶ್ಯಾಮಹೇ ರಾಮ, ಈಗ ನಮಗೆ ರಾಮ ಕಾಣಿಸ್ತಾ ಇಲ್ಲ.
ಪೃಥುರಸ್ಕಂ ಮಹಾಭುಜಂ. ಎಂಥ ರಾಮ! ಪೃಥುರಸ್ಕ, ಹರವಾದ ಅಗಲವಾದ ಎದೆ ರಾಮನಿಗೆ. ಮಹಾಭುಜಂ, ಮಹಾಭುಜ ಅಂದರೆ ಬಲಿಷ್ಠವಾದ ಉದ್ದವಾದ ಕೈಗಳು. ಅಂಥ ರಾಮ ಎಲ್ಲಿ? ರಾಮ ಇಲ್ಲ ಇವಾಗ. ಹಾಳನಿದ್ದೇ ರಾಮನ ನಮ್ಮನ್ನಿಂದ ಕದ್ಕೊಂಡು ಬಿಡ್ತು. ಕಥಂ ರಾಮೋ ಮಹಾಬಾಹು ಸ ತಥಾ ವಿತಥಕ್ರಿಯ ಭಕ್ತಂ ಜನಂ ಅಭಿತ್ಯಜ್ಯ ಪ್ರವಾಸಂ ತಾಪಸೋಗತಃ. ರಾಮನ ಬಗ್ಗೆ ಸ್ವಲ್ಪ ಕೋಪ ಬಂತು. ಹೇಗೆ ರಾಮ ಹೀಗೆ ಮಾಡ್ಬೋದು ನಮ್ಮ ಬಗ್ಗೆ? ಕಥಂ ರಾಮೋ ಮಹಾಬಾಹು ತಥಾ ವಿತಥಕ್ರಿಯ ಅಂದರೆ ರಾಮ ಇಂಥವನು. ಅವಿತಥಕ್ರಿಯ, ಅವಿತಥಕ್ರಿಯ ಅಂದರೆ ಯಾರಿಗೆ ಮಾಡಿದ ಸೇವೆ ಯಾವತ್ತೂ ವ್ಯರ್ಥವಾಗೋದಿಲ್ವೋ ಅವನು ಅವಿತಥಕ್ರಿಯ. ರಾಮನಿಗೆ ಮಾಡಿದ ಎಲ್ಲಷ್ಟು ಸೇವೆ ಯಾವತ್ತೂ ವ್ಯರ್ಥವಾಗಿ ಭಗವಂತ, ಅವನು ಭಗವಂತನ ಅವತಾರ, ಸ್ವಯಂ ಭಗವಂತನೇ. ಅವನಿಗೆ ಮಾಡಿದ ಎಳ್ಳಷ್ಟು ಸೇವೆ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಅಂಥ ರಾಮ ಅವನು ನಮ್ಮ ಜೊತೆ ಬರ್ತಾನೆ ಮರಳಿ ವಾಪಸ್ ಅಯೋಧ್ಯೆಗೆ ಅಂತ ಅವನನ್ನು ನಂಬಿ ನಾವು ಹಿಂದೆ ಬಂದರೆ ಹೇಗೆ ರಾಮ ನಮ್ಮಲ್ಲಿ ಮೋಸ ಮಾಡ್ತಾನೆ? ಭಕ್ತಂ ಜನಂ ಅಭಿತ್ಯಜ್ಯ, ಅವನ ಭಕ್ತರು ನಾವೆಲ್ಲ. ನಮ್ಮನ್ನು ತ್ಯಾಗ ಮಾಡಿ ಅವನು ತಪಸ್ಸುಗಳ ಥರ ಕಾಡಿಗೆ ಹೋಗಿಬಿಟ್ನ. ಹೀಗೆ ಮಾಡ್ಬೋದ ರಾಮ? ರಾಮ ನಮಗೆ ಮೋಸ ಮಾಡಿಬಿಟ್ಟ. ಯೋನ ಸದಾ ಪಾಲಯತಿ ಪಿತಾ ಪುತ್ರ ನಿವೌರಸಾನ್ ಕಥಂ ರಘೂಣಾಂ ಸ ಶ್ರೇಷ್ಠ ತ್ಯಕ್ತ್ವಾ ನೋ ವಿಭಿನಂಗತಃ. ರಾಮ ಅಂದರೆ ಹೇಗಿದ್ದ? ರಘುವಂಶ ಕುಲೋತ್ತಮ ರಾಮ. ಪ್ರಜೆಗಳು ಅಂದರೆ ಒಬ್ಬ ತಂದೆ ತನ್ನ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಪಾಲಿಸ್ತಾನೋ ಹಾಗೆ ತನ್ನ ಪ್ರಜೆಗಳನ್ನು ಪಾಲಿಸುವಂಥವನು ರಾಮ. ಇನ್ನೇನು ಯುವರಾಜನಾಗಿ ಮುಂದೆ ರಾಜ ಆಗಬೇಕಾದವನು. ಅಷ್ಟೊಂದು ಪ್ರಜೆಗಳು ಅಂದರೆ ವಾತ್ಸಲ್ಯ ಅವನಲ್ಲಿ. ಕಥಂ ರಘುಣಾಂಸ ಶ್ರೇಷ್ಠ, ಹೀಗೆ ರಘುವಂಶದಲ್ಲೇ ಶ್ರೇಷ್ಠನಾದ ರಾಮ ನಮ್ಮನ್ನು ಬಿಟ್ಟು ಹೇಗೆ ತಾನೇ ಕಾಡಿಗೆ ಹೋಗ್ಬಿಟ್ಟ ಅವನು? ಹೇಗೆ ರಾಮ ಹೀಗೆ ಮಾಡ್ತಾನೆ? ಇಹೈವ ನಿಧನಂ ಯಾಮ ಮಹಾಪ್ರಸ್ಥಾನಮೇವ ರಾಮೇಣ ರಹಿತಾನಾಂ ನೋ ಕಿಮರ್ಥಂ ಜೀವಿತಂ ಹಿತಂ. ರಾಮ ಇಲ್ಲದ ಈ ಬದುಕ ಬೇಡ. ಈಗಲೇ ಇದೇ ಜಾಗದಲ್ಲಿ ನಾವು ಸತ್ತು ಹೋಗ್ಬಿಡೋಣ, ನಾವು ಪ್ರಾಣ ಬಿಟ್ಬಿಡೋಣ. ಇಲ್ಲನೇ ರಾಮ ಇಲ್ಲದೆ ನಾವು ಬದುಕಿರೋದಕ್ಕಾಗೋದಿಲ್ಲ. ಆ ಬದುಕಲ್ಲ. ಸಂತಿ ಶುಷ್ಕಾಣಿ ಕಾಷ್ಠಾನಿ ಪ್ರಭೂತಾನಿ ಮಹಾಂತಿ ಚ ತೈ ಪ್ರಾಜ್ವಲ್ಯ ಚಿತಾಂ ಸರ್ವೇ ಪ್ರವಿಶಾಮೋ ಅಥವಾ ವನಂ. ಅವರು ಸುತ್ತ ನೋಡಿದ್ರು. ಕಾಡಿನಲ್ಲಿ ಎಷ್ಟೋ ಒಣಗಿದ ಮರದ ಟೊಂಗೆಗಳು, ರೆಂಬೆ ಕೊಂಬೆಗಳೆಲ್ಲ ಇತ್ತು, ಒಣಗಿದ ಹುಲ್ಲುಗಳೆಲ್ಲ ಕಾಣಿಸ್ತಾ ಇತ್ತು. ಸರ್ ಇಲ್ಲೇ ಇದೆಯಲ್ಲ, ಇದನ್ನೆಲ್ಲ ಕಿತ್ಕೊಂಡು ಬಂದ್ಬಿಡೋಣ, ಇಲ್ಲೇ ಹಾಕಿ ನಾವು ಅದಕ್ಕೆ ರೆಂಬೆ ಕಂಗಳ ಬೆಂಕಿ ಹಚ್ಚಿ ನಾವು ಆ ಬೆಂಕಿಗೆ ಪ್ರವೇಶ ಮಾಡಿ ಪ್ರಾಣ ಬಿಟ್ಬಿಡೋಣ, ಎಲ್ಲ ಬೆಂಕಿ ಹಾರಿ ನಾವೆಲ್ಲ ಪ್ರಾಣ ಬಿಟ್ಬಿಡೋಣ ಅಂತ ಅವರು ಯೋಚನೆ ಮಾಡ್ತಾ ಇದ್ರು. ಯಾಕೆ ರಾಮ ಇಲ್ಲದೆ ನಾವು ಹೆಂಗೆ ಬದುಕಿರಬೇಕು? ವಾಪಸ್ ಅವ್ರ ಮುಖ ಹೆಂಗೆ ಹೋಗಿ ತೋರಿಸೋದು ಊರಿನ ಜನಕ್ಕೆ? ಕಿಂ ವಕ್ಷ್ಯಾಮೋ ಮಹಾಬಾಹುರ್ ಅನಸೂಯ ಪ್ರಿಯಂವದಃ ನೀತಸ್ಸ ರಾಘವೋಸ್ಮಾಭಿ ಇತಿ ವಕ್ತುಂ ಕಥಂ ಕ್ಷಮಂ. ನಾವು ಕೇಳ್ತಾ ಕಿಂ ವಕ್ಷ್ಯಾಮೋ, ವಾಪಸ್ ಹೋದ್ಮೇಲೆ ನಾವು ಊರಿನ ಜನಕ್ಕೆ ಏನು ಹೇಳೋದು? ಮಹಾಬಾಹುವಾದ ಅಸೂಯೇನೇ ಅಸೂಯೇನೇ ಇಲ್ಲದೆ ಇರುವಂತಹ ಪ್ರಿಯವಾಗಿ ಮಾತನಾಡುವಂಥ ರಾಮ ಎಲ್ಲಿ? ನೀವೆಲ್ಲ ಕರ್ಕೊಂಡು ಬರ್ತೀರಾ ಅಂದ್ಕೊಂಡಿದ್ವಿ, ಎಲ್ಲಿ? ನೀತಸ್ಸ ರಾಘವೋಸ್ಮಾಭಿ ಇತಿ ವಕ್ತುಂ ಕಥಂ ಕ್ಷಮಂ. ನಾವಿದ್ದು ನಾವು ಕಣ್ಮುಚ್ಚಿ ಮಲಗಿಬಿಟ್ವಿ, ರಾಮ ಹೋಗ್ಬಿಟ್ಟ ಅಂದರೆ ನಮ್ಮ ಬಗ್ಗೆ ಜನ ಏನು ಹೇಳಬೇಡ. ಅವರೆಲ್ಲ ನಾವು ರಾಮನ ಕರ್ಕೊಂಡು ಬರ್ತೀವಿ ಕನ್ವಿನ್ಸ್ ಮಾಡಿ ಅಂದ್ಕೊಂಡಿದ್ರು. ನಾವು ಹೋಗಿ ಏನು ಹೇಳೋದು? ಇಲ್ಲಪ್ಪ ನಾವು ಹೋಗಿದ್ವಿ, ನಿದ್ದೆ ಬಂದ್ಬಿಡ್ತು, ರಾಮ ಹೊರಟೋಗ್ಬಿಟ್ಟ ಅಂತ ಹೇಳಿದ್ರೆ ನಮಗೆ ಎಷ್ಟು ಬೈಬೇಡ ಜನ ಅಂತ ಅವರಿಗೆ ಬಹಳ ದುಃಖ, ಯೋಚನೆ ಎಲ್ಲ ಆಗ್ತಾ ಇದೆ. ಸಾ ನೂನಂ ನಗರಿ ದೀನ ದೃಷ್ಟವಾಸ್ಮಾನ್ ರಾಘವಂ ವಿನ ಭವಿಷ್ಯತಿ ನಿರಾನಂದಂ ಸಸ್ತ್ರೀ ಬಾಲವಯೋಧಿಕ. ರಾಮನಿಗೋಸ್ಕರ ಊರಿನಲ್ಲಿ ಹೆಣ್ಣು ಮಕ್ಕಳು, ಸಣ್ಣ ಸಣ್ಣ ಮಕ್ಕಳುಗಳು, ಆಮೇಲೆ ವಯಸ್ಸಾದವರು ಎಲ್ಲರೂ ಕಾಯ್ಕೊಂಡಿದ್ದಾರೆ. ಸಾ ನೂನಾ ನಗರಿದೀನ, ರಾಮ ಇಲ್ಲದೆ ನಾವಲ್ಲಿ ಹೋದರೆ ಅವ್ರು ಎಷ್ಟು ದುಃಖ ಪಡಬೇಡ, ಎಷ್ಟು ಕಷ್ಟ ಅನುಭವಿಸ್ಬೇಡ. ನಾವು ಅಲ್ಲಿ ಹೋದರೆ ಭವಿಷ್ಯದ ಯಾರಿಗೂ ಅವ್ರ ಸಂತೋಷ ಇರಲ್ಲ, ದುಃಖವೇ ಇನ್ನೂ ಹೆಚ್ಚಾಗ್ಬಿಡುತ್ತೆ. ನಾವು ಹೇಗೆ ಅವ್ರನ್ನ ಎದುರಿಸೋದು? ನಿರ್ಯಾತಾಸ್ತೇನ ವೀರೇಣ ಸಹ ನಿತ್ಯಂ ಮಹಾತ್ಮನ ವಿಹಿತಾಸ್ತೇನ ಚ ಪುನಃ ಕಥಂ ದ್ರಕ್ಷ್ಯಾಮ ತಾಂ ಪುರೀಂ. ರಾಮ ಅಂತ ಮಹಾಬಾಹವಾದ ಮಹಾತ್ಮನಾದ ರಾಮ, ಅವನಿಲ್ಲದೆ ನಾವು ಹೇಗೆ ನಮ್ಮ ಊರಿನ ಜಗನಕ್ಕೆ ಮುಖ ತೋರಿಸೋದು? ನಿರ್ಯಾತಾಸ್ತೇನ ವೀರೇಣ, ರಾಮ ಇಲ್ಲದೆ, ರಾಮನಂಥ ವೀರ ಮಹಾತ್ಮನಾದ ರಾಮನಿಲ್ಲದೆ ನಾವು ಹೇಗೆ ವಾಪಸ್ ಹೋಗೋದು? ವಿಹಿತಾಸ್ತೇನ ಚ ಪುನಃ, ಅವನಿಲ್ಲದೆ ನಾವು ಹೋದರೆ ಊರಿನ ಜನ ಮುಖ ಹೇಗೆ ತೋರಿಸೋದು? ಇದೀವ ಬಹುಧಾ ವಾಚೋ ಬಾಹುಮುದ್ಯಮ್ಯ ತೇ ಜನಾಃ. ಹೀಗೆ ರಾಮನ ಬಗ್ಗೆ ನೆನೆಸ್ಕೊಳ್ತಾ ದುಃಖ ಪಡ್ತಾ ಊರಿನ ಜನಗಳನ್ನು ನಾವು ರಾಮ ಇಲ್ಲದೆ ಹೇಗೆ ಅವ್ರಿಗೆ ಉತ್ತರ ಹೇಳೋದು ಅಂತದ್ದು ಕೈ ಎತ್ತಿ ಗೊಳಗೊಳೋ ಅಂತ ಅಳ್ತಾ ಬರೀ ಅಳ್ತಾ
ದುಃಖ ಪಡ್ತಾ ಇದ್ದಾರೆ. ವಿಲಪಂತಿ ಸ್ಮ ದುಃಖಾರ್ಥ ಹೃತವತ್ಸ ಇವಾಗ್ರೆಗಾಹ. ಅವರ ಪರಿಸ್ಥಿತಿ ಹೇಗಿತ್ತು ಅಂದರೆ, ತನ್ನ ಕರುವನ್ನು ಕಳೆದುಕೊಂಡ ಹಸು ಹೇಗೆ ದುಃಖಿಸ್ತಾ ಇರುತ್ತೋ, ಅಳ್ತಾ ಇರುತ್ತೋ, ರೋಧಿಸ್ತಾ ಇರುತ್ತೋ, ಹಾಗೆ ಈ ಅಯೋಧ್ಯ ಊರಿನ ಹಿರಿಯರೆಲ್ಲ ಬಂದಿದ್ದಾರೆ. ಕೈಗಳೆತ್ತಿ ಹೀಗೆ ತಮ್ಮ ಗೋಳನ್ನು ಹೇಳ್ತಾ ಅಳ್ತಾ ಅಳ್ತಾ ದುಃಖಿಸ್ತಾ ಇದ್ದಾರೆ ಅವರೆಲ್ಲರೂ. ತಥೋ ಮಾರ್ಗಾನುಸಾರೇಣ ಗತ್ವಾ ಕಿಂಚಿತ್ ತತಕ್ಷಣಂ ಮಾರ್ಗನಾಶಾ ವಿಷಾದೇನ ಮಹತಾ ಸಮವಿಪ್ಲುತಃ. ರಾಮ ಹೋಗಿದ್ದ ದಾರಿಯನ್ನು ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ. ಯಾಕಂದ್ರೆ ರಥ ಹೋಗಿ ದಾರಿ ಕಾಣಬೇಕಲ್ಲ, ನೋಡ್ತಾ ಇದ್ದಾರೆ. ತಥೋ ಮಾರ್ಗಾನುಸಾರ ರಾಮ ಹೋಗಿದ್ದ ದಾರಿ ನೋಡೋಣ ಅಂದರೆ ಕಿಂಚಿತ್ ತಕ್ಷಣಂ, ಅಲ್ಲಿ ಇಲ್ಲೇ ಇಷ್ಟು ಬೇಗ ರಾಮ ಹೋಗಿದ್ದ ರಥದ ಗುರುತು ಇರಬೇಕಲ್ವಾ, ಆಗಲೇ ರಥದ ಗುರುತೇ ಕಾಣಿಸ್ತಾ ಇಲ್ಲ. ಮಾರ್ಗನಾಶಾದ್ ವಿಷಾದೇನ, ಓಹೋ ರಾಮ ಹೋಗಿದ್ದ ದಾರಿನೂ ಕಾಣಿಸ್ತಾ ಇಲ್ಲ. ಮಾತಾ ಸಮವಿಪ್ಲುತ, ಇನ್ನೂ ವಿಪರೀತ ದುಃಖ ಆಯ್ತು. ಅಂದರೆ ಏನೋ ಇದೊಂದು ಐಡಿಯಾ ಬಂತು ಅವ್ರಿಗೆ, ರಾಮ ಹೋಗಿದ್ದ ದಾರಿ ಹುಡ್ಕೊಂಡು ಹೋಗೋಣ ಅಂತ. ರಾಮ ಹೋಗಿದ್ದ ದಾರಿನ ನೆಲದಲ್ಲಿ ರಥದ ಗುರುತು ಕಾಣಿಸ್ತಾ ಇಲ್ಲ, ಹೋಗಿ ನಡ್ಕೊಂಡು ಹೋಗಿದ್ದಾನೆ ಅಂದರೆ ಹೆಜ್ಜೆ ಗುರುತು ಕಾಣಿಸ್ತಾ ಇಲ್ಲ. ಇನ್ನೂ ತುಂಬ ದುಃಖ ಆಗ್ಬಿಡ್ತು, ಬಹಳ ವಿಷಾದ ಆಗೋಯ್ತು ಅವ್ರಿಗೆ, ದುಃಖ ಆಯಿತು. ರಥಮಾರ್ಗಾನುಸಾರೇಣ ನಿವರ್ತಂತ ಮನಸ್ವಿನಃ ಕಿಮಿದಂ ಕಿಂ ಕರಿಷ್ಯಾಮೋ ದೈವೇನೋಪಹತ ಇತಿ. ರಥ ಹೋಗಿದ್ದ ದಾರಿಯಲ್ಲಿ ಹೋಗೋಣ ಅಂತಂದರೆ ನಮಗೆ ಆ ರಥ ಹೋಗಿದ್ದ ದಾರಿನೂ ಸ್ವಲ್ಪ ದೂರ ಹೋದಂಗಿದೆ, ಆಮೇಲೆ ರಥ ದಾರಿ ಎಲ್ಲಿದೆ ಅಂತಲೇ ಕಾಣಿಸ್ತಲ್ಲ. ರಾಮ ಅದಕ್ಕೋಸ್ಕರ ಬುದ್ಧಿ ಉಪಯೋಗಿಸಿ ಮಾಡಿದ ಜನಗಳಿಗೆ ಏಮಾರಿಸೋದಕ್ಕೆ ಅಂತಲೇ ಸ್ವಲ್ಪ ಉತ್ತರ ದಿಕ್ಕು ಅಂದರೆ ಅಯೋಧ್ಯ ಕಡೆ ಹೋದಂಗೆ ಮಾಡಿ ಮತ್ತೆ ವಾಪಸ್ ಬಂದಂಗೆ ಮಾಡಿ, ಆಮೇಲೆ ಮತ್ತೆ ಉತ್ತರಕ್ಕೆ ಹೋಗಿ ನದಿಗೆ ಇಳಿದ್ಬಿಟ್ಟು ಹೊರಟೋಗಿದ್ದು. ಆ ನದಿಲಿ ರಥ ಗುರುತು ಕಾಣಲ್ವಲ್ಲ, ಹಾಗೆ ಮಾಡಿದ್ದು. ಹಾಗಾಗಿ ಜನಗಳ ಕಿಮಿದಂ ಕಿಂ ಕರಿಷ, ನಾವೀಗೇನು ಮಾಡೋಣ, ಆ ವಿಧಿನೂ ನಮ್ಮ ಕೈ ಕೊಟ್ಟುಬಿಟ್ಟಿದೆ. ದೈವೇನೋಪಹತ, ವಿಧಿನೂ ನಮ್ಮ ಕೈ ಕೊಟ್ಟುಬಿಟ್ಟಿದೆ. ವಿಧಿನೂ ನಮಗೆ ರಾಮನ್ನ ಹುಡ್ಕೋದಕ್ಕೆ ಅಥವಾ ರಾಮನ ಹಿಂದೆ ಹೋಗೋದು ನಮ್ಮ ಸಹಕಾರ ಮಾಡ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಏನಾಗಿದೆ, ಏನು ಮಾಡೋದು ನಾವೀಗ. ತದಾ ಯಥಾಗತೇನೈವ ಮಾರ್ಗೇಣ ಕ್ಲಾಂತಚೇತಸಃ ಅಯೋಧ್ಯಾಮಾಗಮನ್ ಸರ್ವೇ ಪುರೀಂ ವ್ಯಥಿತ ಸಜ್ಜನಾಂ. ಹೀಗೆ ಆ ಅವರೆಲ್ಲ ಸಜ್ಜನರು, ಅವರೆಲ್ಲ ಸಾಮಾನ್ಯ ಜನರಲ್ಲ, ಸಜ್ಜನರು. ಹೀಗೆ ಬಹಳ ದುಃಖ ಪಡ್ತಾ ಯಾವ ದಾರಿಯಲ್ಲಿ ಹೋದ್ರು ಅದೇ ದಾರಿಯಲ್ಲಿ ಮತ್ತೆ ವಾಪಸ್ ಬಂದರು. ಕ್ಲಾಂತಚೇತಸಃ, ಅವರಿಗೆ ಬಹಳ ದಣಿದೋಗ್ಬಿಟ್ಟಿದ್ರು, ಫಿಟೀಗ್ಡ್. ಯಾವುದರಿಂದ? ಅವರಿಗೆ ದೇಹದಲ್ಲಿ ಸುಸ್ತಾಗಿದ್ದಿಲ್ಲ, ಮನಸ್ಸಿನಲ್ಲಿ ರಾಮ ಅಂತ ದುಃಖದಲ್ಲಿ ರಾಮನಿಂದೆ ಹೋದರು. ರಾಮನ ಹೇಗಾದರೂ ಅವನು ಸಮಾಧಾನ ಮಾಡಿ ಕನ್ವಿನ್ಸ್ ಮಾಡಿ ಕರ್ಕೊಂಬರೋಣ ಅಂತ. ಆದರೆ ರಾಮನೇ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ಬಿಟ್ಟ, ಅವ್ರ ಕಣ್ಣಿಗೆ ಕಾಣ್ದಂಗೆ ಹೋಗ್ಬಿಟ್ಟ ರಾಮ ಕಾಡಿಗೆ. ಇನ್ನು ರಾಮನನ್ನು ನೋಡೋಕ್ಕಾಗ್ತಾಯಿಲ್ಲ, ಊರು ಜನರಿಗೆ ಏನು ಹೇಳೋದು ಅಂತ ಮನಸ್ಸಿನಿಂದ ಬಹಳ ಸೋತು ಹೋಗ್ಬಿಟ್ಟಿದ್ದಾರೆ, ದಣಿದು ಬಿಟ್ಟಿದ್ದಾರೆ. ಅವರು ಅಯೋಧ್ಯೆಗೆ ವಾಪಸ್ ಬಂದರು. ಅವರೂ ದುಃಖದಲ್ಲಿದ್ದಾರೆ, ಊರಿನ ಜನರು ದುಃಖದಲ್ಲಿದ್ದಾರೆ, ಏನು ಹೇಳೋದು ಗೊತ್ತಾಗ್ತಿಲ್ಲ. ಆಲೋಕ್ಯ ನಗರೀಂ ತಾಂ ಚ ಕ್ಷಯ ವ್ಯಾಕುಲ ಮಾನಸಾಹ ಆವರ್ತಯಂತ ತೇ ಶ್ರೂಣಿ ನಯನೈಹಿ ಶೋಕಪೀಡಿತೈಹಿ. ಯಾವ ಊರಿನಿಂದ ಹೋಗುವಾಗ ರಾಮ ಇದ್ನೋ, ಈಗ ಆ ಊರಿಗೆ ಹೋದರೂ ರಾಮ ಇಲ್ಲ. ಆಲೋಕ್ಯ ನಗರೀಂ ತಾಂ, ಊರಿಗೆ ಹೋದರು, ಆ ಊರನ್ನ ನೋಡಿದ್ರು. ಕ್ಷಯ ವ್ಯಾಕುಲ ಮಾನಸಾಹ, ಊರಿನ ಎಲ್ಲರೂ ಅಳ್ತಾ ಇದ್ದಾರೆ, ಎಲ್ಲರೂ ದುಃಖಿತರಾಗಿದ್ದಾರೆ. ಆವರ್ತಯಂತ ತೇ ಶ್ರೂಣಿ ನಯನೈಹಿ ಶೋಕ, ಅದನ್ನೆಲ್ಲ ನೋಡ್ತಾ ಇವ್ರ ಕಣ್ಣುಗಳಿಂದ ಗಲಗಳ ನೀರಿಳಿತು. ಅಳು ದುಃಖ. ಆ 1.5 ದಿನ 2 ದಿನದಲ್ಲಿ ಊರು ಜನ ಎಷ್ಟು ಹತ್ತಿದ್ದಾರೋ ಅದಕ್ಕೆ ಲೆಕ್ಕವೇ ಇಲ್ಲ. ಆವರ್ತಯಂತ ತೇ ಶ್ರೂಣಿ ನಯನೈಹಿ ಶೋಕ ಪೀಡಿತ, ಅವ್ರನ್ನೆಲ್ಲ ಪೂರ್ತಿ ಕಣ್ಣುಗಳಲ್ಲಿ ನೀರು ತುಂಬಿ ಅವರಿಗೆ ಏನು ಸರಿಯಾಗಿ ಕಾಣಿಸ್ತಾನೂ ಇಲ್ಲ, ಹಾಗಾಗ್ಬಿಟ್ಟಿದೆ. ಏಷಾ ರಾಮೇಣ ನಗರಿ ರಹಿತಾ ನಾತಿಶೋಭತೆ ಆಪಗ ಗರುಡೇನೈವ ಹೃದದುದ್ಧೃತ ಪನ್ನಗ. ಯಾವ ನಗರದಿಂದ ಹೊರಡುವಾಗ ರಾಮ ಜೊತೆಗಿದ್ನೋ, ವಾಪಸ್ ಹೋದಾಗ ಆ ನಗರದಲ್ಲಿ ರಾಮ ಇಲ್ಲ. ಅದು ಹೇಗಿದೆ? ಏಷಾ ರಾಮೇಣ ನಗರಿ ರಹಿತ ನಾತಿಶೋಭಿತ, ರಾಮ ಇಲ್ಲದೆ ಅಯೋಧ್ಯೆ ಶೋಭೆಯಲ್ಲಿ. ಅದು ಹೇಗಿದೆ? ಆಪಗ ಗರುಡೇನೇವ ಹೃದಯದ್ ಉದ್ಧೃತ ಪನ್ನಗ. ಒಂದು ಒಳ್ಳೆ ನದಿ, ಆ ನದಿಯಲ್ಲಿ ಆಳವಾದ ಜಾಗ, ಆ ನದಿಯನ್ನೇ ಅಯೋಧ್ಯ ಅಂದ್ಕೊಂಡ್ರೆ, ಅಯೋಧ್ಯ ಒಂದು ಇದು ಕೋಸಲ ದೇಶ ಅಂದ್ಕೊಂಡ್ರೆ, ಆ ನದಿಯ ಆಳದ ಭಾಗ ಅಯೋಧ್ಯ ಅಂದ್ಕೊಂಡ್ರೆ, ನದಿ ಆಳದ ಭಾಗದಲ್ಲಿ ಏನಿರುತ್ತೆ? ಒಳ್ಳೊಳ್ಳೆ ಸರ್ಪಗಳು, ನಾಗಗಳೆಲ್ಲ ಇರುತ್ತೆ, ಅದು ನದಿಗೆ ಶೋಭೆ. ಆದರೆ ಒಂದು ದೊಡ್ಡ ಗರುಡ ಬಂದು ಆ ನದಿಯ ಆಳದ ಭಾಗದಲ್ಲಿರೋ ನಾಗಗಳನ್ನು, ಸರ್ಪಗಳನ್ನ ಹಿಡಿದು ಎತ್ಕೊಂಡು ಹೋಗ್ಬಿಟ್ರೆ ಹೇಗಿರುತ್ತೋ, ಅಯೋಧ್ಯೆಯ ಪರಿಸ್ಥಿತಿ ಆಗಿದೆ. ಇಲ್ಲಿ ರಾಮನಿಲ್ಲದೆ, ರಾಮನ್ನ ಯಾವುದೋ ಒಂದು ವಿಧಿ ಅನ್ನೋ ಒಂದು ಗರುಡ ಬಂದು ರಾಮ ಅನ್ನೋ ಸರ್ಪ ನಾಗವನ್ನು ಕಚ್ಕೊಂಡು ಹೋಗ್ಬಿಟ್ಟಿದೆ. ಅಯ್ಯೋ ಏನು ಪರಿಸ್ಥಿತಿ ಇದು ಅಂತ ಅವರೆಲ್ಲ ಬಹಳ ದುಃಖ ಪಡುತ್ತಿದ್ದಾರೆ. ಹಾಗೆ ನಮಗೂ ಒಂದು ಸ್ವಲ್ಪ ಅನುಭವ, ನಮಗಾಗಿಲ್ಲ, ಬಟ್ ನಮ್ಮ ಹಿಂದಿನವರಿಗೆ ರಾಮನ ಒಳ್ಳೆ ದೇವಸ್ಥಾನ
ಅದ್ಭುತವಾಗಿ ಭವ್ಯವಾಗಿತ್ತು ಅಯೋಧ್ಯೆಯಲ್ಲಿ. ಆ ಆ ದುಷ್ಟರು ಬಾಬರನ್ನು ಬಂದು ಅದನ್ನು ಒಡೆದು ನೆಲಸ ಮಾಡಿ ನಾಶ ಮಾಡಿಬಿಟ್ಟ. 450 ವರ್ಷ ರಾಮ ನಮಗೆ ಇಲ್ಲದಂಗೆ ಆಗಿಬಿಟ್ಟಿತ್ತು. ಆ ಅಯೋಧ್ಯಾಪುರಿ ರಾಮನಿಲ್ಲದೆ ಹೇಗೆ ಆ ನದಿಯಲ್ಲಿ ಸರ್ಪಗಳನ್ನ ಗರುಡ ಬಂದು ತೊಗೊಂಡು ಹೋಗ್ಬಿಟ್ಟಿತ್ತು ಹಾಗಾಗ್ಬಿಟ್ಟಿತ್ತು. ಈಗ ಮತ್ತೆ ರಾಮ ಬಂದಿದ್ದಾನೆ, ಅದು ನಮ್ಮ ಸೌಭಾಗ್ಯ. ಆ ಕಾಲದಲ್ಲಿ ನಾವು ಬದುಕಿದ್ದೀವಿ. ಆದರೆ ಇಲ್ಲಿ ಊರಿ ಜನ ದುಃಖ ಪಡ್ತಾ ಇದ್ದಾರೆ, ರಾಮ ಇಲ್ಲ. ಚಂದ್ರಹೀನಂ ಇವಾಕಾಶಂ ತೋಯಹೀನಂ ಇವಾರ್ಣವಂ ಅಪಶ್ಯನ್ ನಿಹಿತಾನಂದಂ ನಗರಂ ತೇ ವಿಚೇತಸಃ. ಚಂದ್ರ ಇಲ್ಲದ ಆಕಾಶ ಹೇಗಿರುತ್ತೋ, ನೀರಿಲ್ಲದ ಸಮುದ್ರ ಹೇಗಿರುತ್ತೋ, ಹಾಗೆ ಅಪಶ್ಯನ್ ನಿಹಿತಾನಂದಂ, ರಾಮ ಇಲ್ಲದ ಈ ಅಯೋಧ್ಯ ನೋಡಿದ್ರೆ ಯಾವ ಆನಂದವೂ ನಮಗಾಗ್ತಾ ಇಲ್ಲ. ವಿಚೇತಸಃ ತೇ ತಾನಿ ವೇಶ್ಮಾನಿ ಮಹಾಧನಾನಿ ದುಃಖೇನ ದುಃಖೋಪಹತ ವಿಶಂತಃ ನೈವ ಪ್ರಜಗ್ಮುಹು ಸ್ವಜನಂ ಪರಂ ವಾ ನಿರೀಕ್ಷಮಾಣಾಃ ಪ್ರವಿನಷ್ಟ ಹರ್ಷಾಃ. ಹೀಗೆ ದುಃಖ ಪಡ್ತಾ ಅಳ್ತಾ ತಮ್ಮ ದುಃಖವನ್ನು ಹೇಳ್ತಾ ವಿಲಾಪಿಸ್ತಾ ತಮ್ಮ ಮನೆಗಳೇ ಹೋಗ್ತಾ ಇದ್ದಾರೆ. ಆ ಮನೆಗಳಾದರೂ ಎಂಥದ್ದು, ಭವ್ಯವಾದ ಮನೆ, ದೊಡ್ಡ ದೊಡ್ಡ ಬಹಳ ಶ್ರೀಮಂತಿಕೆಯಿಂದ ಸಂಪತ್ತಿನಿಂದ ಕೂಡಿದ ಮನೆಗಳು. ಆದರೆ ಹೋಗ್ತಾ ಇರೋ ಮನಸ್ಸಿನಲ್ಲಿ ಸ್ವಲ್ಪನಾದರೂ ಸಂತೋಷ ಇದೆಯಾ? ಮನೆ ಎಷ್ಟೇ ದೊಡ್ಡದಾಗಿರೋ, ಎಷ್ಟೇ ಕಾರು ಚಿನ್ನ ಒಡವೆ ಇದ್ದರೂ ಮನಸ್ಸಿನಲ್ಲಿ ದುಃಖ ಇದ್ದರೆ ಅದು ಯಾವುದು ಮ್ಯಾಟರ್ ಆಗಲ್ಲ, ಅದು ಯಾವುದು ಪ್ರಯೋಜನಕ್ಕೆ ಬರಲ್ಲ. ಹಾಗೆ ಇವ್ರ ಪರಿಸ್ಥಿತಿ. ದುಃಖೇನ ದುಃಖೋಪಹತ ವಿಶಂತಹ. ಮನೆಗೆ ಹೋಗಿ ಕೂರ್ತಾರೆ, ಆದರೆ ಮನಸ್ಸಿನಲ್ಲಿ ಬರೀ ದುಃಖ ದುಗುಡ ದುಮ್ಮಾನ ತುಂಬ ಹೋಗ್ಬಿಟ್ಟಿದೆ. ನೈವ ಪ್ರಜಗ್ಮುಹು ಸ್ವಜನಂ, ತಮ್ಮ ಜನಗಳು ಯಾರು, ಊರಿನ ಜನರು ಯಾರು ಅಂತ ಗುರ್ತಿಡಿದ್ರೆ ತನ್ನ ಹೆಂಡತಿ ಮಕ್ಕಳು, ತಮ್ಮ ಬಂಧು ಬಾಂಧವರು, ಅಕ್ಕಪಕ್ಕದ ಮನೆ ಯಾರು ಏನು ಅಂತಲೂ ಗೊತ್ತಾಗ್ತಾ ಇಲ್ಲ. ಕಣ್ಣು ತುಂಬ ನೀರು ತುಂಬಿಟ್ಟಿದೆ, ದುಃಖ ಆಗಿದೆ. ಯಾರ ಹತ್ರ ಮಾತಾಡೋದಕ್ಕೆ ಧೈರ್ಯ ಇಲ್ಲ. ಯಾಕಂದರೆ ಯಾರಾದರೂ ಅದೇ ಪ್ರಶ್ನೆ ಕೇಳ್ತಾರೆ, ರಾಮ ಬರಲಿಲ್ಲ ನಿಮ್ಮ ಜೊತೆಗೆ, ರಾಮನ ಯಾಕೆ ಕರ್ಕೊಂಡು ಬರಲಿಲ್ಲ ಅಂತ. ಯಾರು ಏನು ಹೇಳೋದು ಗೊತ್ತಾಗ್ತಾ ಇಲ್ಲ, ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ನಿರೀಕ್ಷಮಾಣಾಃ ಪ್ರವಿನಷ್ಟ ಹರ್ಷಾಃ, ಏನೂ ಮಾತನಾಡಲಿ, ಕಣ್ಣುಗಳನ್ನು ಕಣ್ಣೀರು ತುಂಬಿ ಅವರು ತಮ್ಮ ಎಲ್ಲ ಹರ್ಷವನ್ನು ಕಳೆದುಕೊಂಡು ಕೂತುಬಿಟ್ಟಿದ್ದಾರೆ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿ ಆದಿಕಾವ್ಯ ಅಯೋಧ್ಯಾಕಾಂಡೆ 47 ಸರ್ಗ. 47ನೇ ಸರ್ಗವನ್ನು ನೋಡಿದ್ವಿ. ತೇಷಾಮೇವಂ ವಿಷಣ್ಣಾನಾಂ ಪೀಡಿತಾನಾಂ ಅತೀವ ಚ ಬಾಷ್ಪವಿಪ್ಲುತ ನೇತ್ರಾಣಾಂ ಸಶೋಕಾನಾಂ ಮುಮುರ್ಷಯ ಅಭಿಗಮ್ಯ ನಿವೃತ್ತಾನಾಂ ರಾಮಂ ನಗರವಾಸಿನಾಂ ಉದ್ಗತಾನೀವ ಸತ್ವಾನಿ ಬುಭೂವು ಅಮನಸ್ವಿನಾಂ. ತೇಷಾಮೇವ ವಿಷಣ್ಣಂ, ಹೀಗೆ ಬಹಳ ವಿಷಣ್ಣರಾಗಿ ದುಃಖಿತರಾಗಿ, ದುಃಖದಿಂದ ಪೀಡಿತರಾಗಿ, ಅತೀವವಾದ ದುಃಖ, ಪೀಡಿತಾನಾಂ ಅತೀವ ಚ, ಅತೀವವಾದ ದುಃಖದಿಂದ ಪೀಡಿತರಾಗಿ ಕಣ್ಣಲ್ಲಿ ನೀರುಗಳನ್ನು ತುಂಬಿಕೊಂಡು ಅವ್ರು ಹೆಂಗಾಗಿದೆ ಪರಿಸ್ಥಿತಿ ಅಂದರೆ, ಇನ್ನು ಯಾಕೆ ಬದುಕಿರಬೇಕು, ಸತ್ತೋಗ್ಬಿಡ್ಬೇಕು ನಾವು. ಅದನ್ನೇ ಅಲ್ಲಿ ಹೇಳಿದರು ಅಲ್ವಾ, ಈ ಮರಗಳನ್ನು ತೊಗೊಂಡು ಇಲ್ಲೇ ಬೆಂಕಿ ಸ್ಪರ್ಶ ಮಾಡ್ಕೊಂಡು ನಾವು ಸತ್ತೋಗ್ಬಿಡೋಣ ಅಂದ್ಕೊಂಡ್ರು. ಆಗ ಮಾಡಲಿಲ್ಲ. ಊರಿನ ಜನ ಉತ್ತರ ಹೇಳಬೇಕು ಅಂತ ಊರಿಗೆ ಬಂದು ಮನೇಲಿ ಕೂರ್ತಾರೆ. ಅವರಿಗೆ ಬದುಕೇ ಬೇಡ, ಸತ್ತೋಗ್ಬಿಡ್ಬೇಕು, ಈಗಲೇ ಯಾಕೆ ಸಾವು ಬರಬಾರ್ದು ಅನ್ನೋ ಹಾಗೆ ಅವ್ರಿಗೆ ಅನ್ನಿಸ್ತಾ ಇದೆ. ಅಷ್ಟು ದುಃಖ ಆಗಿದೆ. ಅಭಿಗಮ್ಯ ನಿವೃತ್ತಾನಾಂ ರಾಮಂ ನಗರವಾಸಿನಾಂ, ಊರಿಗೆ ರಾಮನ ಇಲ್ಲದೆ ಬಂದಿದ್ದಾರೆ, ಊರಿನ ಜನಗಳಿಗೆ ಉತ್ತರ ಹೇಳಬೇಕು. ಉದ್ಗತಾನೀವ ಸತ್ವಾನಿ, ಹೇಗಾಗಿದೆ ಅವ್ರ ಪರಿಸ್ಥಿತಿ ಅಂದರೆ ಅವ್ರ ದೇಹದಲ್ಲಿರೋ ಶಕ್ತಿ ಸತ್ವನೆಲ್ಲ ಯಾರೋ ಕಸಿದ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ ದೇಹದಲ್ಲಿ ಯಾವ ಸತ್ವವೂ ಇಲ್ಲ, ಎಲ್ಲ ಹುಡುಗ ಹೋಗ್ಬಿಟ್ಟಿದೆ ಅನ್ನೋಂಥ ಪರಿಸ್ಥಿತಿ ಅವ್ರದ್ದಾಗ್ಬಿಟ್ಟಿದೆ. ಸ್ವಂ ನಿಲಯಮಾಗಮ್ಯ ಪುತ್ರದಾರೈ ಸಮಾವೃತಾ ಅಶ್ರುಣಿ ಮುಮುಚುಸ್ಸರ್ವೇ ಬಾಷ್ಪೇಣ ಪಿಹಿತಾನನಾಹ. ಮನೆ ಒಳಗೆ ಹೋದರೆ ಸುತ್ತ ಹೆಂಡತಿ ಮಕ್ಕಳು ಬಾಂಧವರು ಬಂಧುಗಳೆಲ್ಲ ಬಂದು ಸುತ್ತ ನಿಂತ್ಕೊಳ್ತಾರೆ. ಅವ್ರ ಕಣ್ಣಲ್ಲೂ ನೀರು, ಇವ್ರ ಕಣ್ಣು. ಯಾಕಂದ್ರೆ ಗೊತ್ತು ಅವರಿಗೆ ರಾಮನ ಜೊತೆ ಬರ್ತಾರೆ ಅಂತ ಆಸೆ ಇಟ್ಟಿದ್ರು. ಒಬ್ಬರೇ ಬಂದಿದ್ದಾರೆ, ರಾಮ ಬಂದಿಲ್ಲ ಅಂತ ಗೊತ್ತಾಯಿತು. ಅವ್ರ ಕಣ್ಣಲ್ಲೂ ದುಃಖ, ಇವ್ರ ಕಣ್ಣಲ್ಲೂ ದುಃಖ, ಯಾರಲ್ಲೂ ಮಾತಾಡೋದಿಲ್ಲ. ಊರಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ತಾರೆ. ನಚಾಹೃಷ್ಯನ್ ನಚಾಮೋದನ್ ವಣಿಜೋ ನ ಪ್ರಸಾರಯನ್ ನಚಾಶೋಭಯಂತ ಪಣ್ಯಾನಿ ನಾಪಚನ್ ಗೃಹಮೇದಿನಃ. ಎಲ್ಲ ಎಂಟರ್ಟೈನ್ಮೆಂಟ್ ಕ್ಯಾನ್ಸಲ್, ಎಲ್ಲ ರಿಕ್ರಿಯೇಷನ್ ಕ್ಯಾನ್ಸಲ್. ಯಾವ ಆಮೋದ ಇಲ್ಲ, ಪ್ರಮೋದ ಇಲ್ಲ, ಹರ್ಷ ಉತ್ಸವ ಸಭೆ ಸಮಾರಂಭಗಳು ಯಾವುದೂ ಇಲ್ಲ, ಏನೂ ಇಲ್ಲ. ಆಮೇಲೆ ವಣಿಜೋ ನ ಪ್ರಸಾರಯನ್, ಅಂಗಡಿಯವರು ಯಾವುದನ್ನು ಮಾರ್ತಾ ಇಲ್ಲ, ಮಾರೋದ್ರಲ್ಲಿ ಆಸಕ್ತಿ ಕಳ್ಕೊಂಡು ಬಿಟ್ಟಿದ್ದಾರೆ. ಆಮೇಲೆ ನಚಾಶೋಭಂತೆ ಪಣ್ಯಾನಿ, ಮಾರ್ಕೆಟ್ಗೆ ಹೋದರೆ ಮಾರ್ಕೆಟಲ್ಲಿ ಒಂದು ಗೌಜಿ ಸಡಗರ ಏನೂ ಇಲ್ಲ. ಅಂಗಡಿಗಳೆಲ್ಲ ಬಂದಾಗಿದೆ, ಇಲ್ಲ ಅಂಗಡಿಗಳು ತೆಗೆದಿದ್ರು, ವ್ಯಾಪಾರ ಮಾಡೋಕ್ಕೆ ಮನಸ್ಸಿಲ್ಲ. ನಾಪಚನ್ ಗೃಹಮಿದೆ, ಇನ್ನು ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅಡುಗೆ ಮಾಡೋ ಮನಸ್ಸಿಲ್ಲ. ಊರೆಲ್ಲ ಒಂಥರ ಸ್ತಬ್ಧವಾಗಿಬಿಟ್ಟಿದೆ.
ನಷ್ಟಂ ದೃಷ್ಟ್ವಾ ನಾಭ್ಯನಂದನ್ ವಿಪುಲಂ ವಾ ಧನಾಗಮಂ ಪುತ್ರಂ ಪ್ರಥಮಜಂ ಲಬ್ಧ್ವಾ ಜನನಿ ನಾಭ್ಯನಂದತ. ಹಿಂದೆ ಮಾರಿದ ಸಾಮಾನಿಗೆ ಇವತ್ತು ಯಾರು ದುಡ್ಡು ತಂದು ಕೊಟ್ಟರೆ ಆ ದುಡ್ಡು ಬಂತು ಅನ್ನೋ ಖುಷಿ ಇಲ್ಲ ವ್ಯಾಪಾರಿಗಳಿಗೆ. ವ್ಯಾಪಾರ ನಷ್ಟ ಆಯಿತು ಅನ್ನೋ ದುಃಖ ಇಲ್ಲ. ದುಡ್ಡು ಬಂದರೆ ಖುಷಿ ಇಲ್ಲ, ನಷ್ಟ ಆದರೆ ದುಃಖ ಇಲ್ಲ. ಅಂಗಡಿ ಬಂದು ಕೇಳಿದ್ರೆ ಕೊಡಬೇಕಾ ಗೊತ್ತಿಲ್ಲ, ಎಷ್ಟು ಹೀಗೆ ಒಂಥರ ಪೂರ್ತಿ ಇದಾಗ್ಬಿಟ್ಟಿದ್ದಾರೆ. ಪುತ್ರಂ ಪ್ರಥಮ, ಇನ್ನು ತಾಯಂದ್ರಿಗೆ ಮಕ್ಕಳು ಹುಟ್ಟಿದ್ರೆ, ಮೊದಲನೇ ಗಂಡು ಮಗು ಹುಟ್ಟಿದ್ರೆ ಅದನ್ನ ನೋಡಿ ಖುಷಿ ಪಡೋ ಮನಸ್ಸೂ ಇಲ್ಲ. ಗೃಹೇ ಗೃಹೇ ಹೃದತ್ಯಶ್ಚ ಭರ್ತಾರಂ ಗೃಹಮಾಗತಂ ವ್ಯಗರ್ಹಯಂತ ದುಃಖಾರ್ಥ ವಾಗ್ಭಿಸ್ತೋತ್ರೈರಿವ ದ್ವಿಪಾನ್. ಇಂಥ ಗಂಡಂದರು ಮನೆಗೆ ಬಂದಾಗ ಹೆಂಡತಿಯರೆಲ್ಲ ಗಂಡಂದರಿಗೆ ಸರಿಯಾಗಿ ಬೈತಾ ಇದ್ದಾರೆ. ಯಾಕೆ? ರಾಮ ಇಲ್ಲದೆ ಹೇಗೆ ವಾಪಸ್ ಬಂದ್ರಿ ನೀವು? ನಮ್ಮ ರಾಮನ ಕರ್ಕೊಂಡು ಬಂದ ಯಾಕೆ ವಾಪಸ್ ಬಂದ್ರಿ ನೀವೆಲ್ಲ ಅಂತ ಆ ಹೆಣ್ಮಕ್ಳು ತಮ್ಮ ಗಂಡಂದರನ್ನು ಬೈತಾ ಇದ್ದಾರೆ. ಅದು ಹೇಗಿತ್ತು ಅಂದರೆ, ಆನೆ ಮೇಲೆ ಒಬ್ಬ ಮಾವುತ ಕೂತು ಆನೆಯನ್ನು ತಿವಿತನ ತನ್ನ ಕೋಲಿಂದ ತಿದಿಯಿಂದ, ಹಾಗೆ ಆ ಹೆಂಡತಿಯರಲ್ಲೂ ತಮ್ಮ ಮಾತುಗಳಿಂದ ಗಂಡನನ್ನು ತಿವಿತಾ ಇದ್ದರು. ಯಾಕೆ ರಾಮ ಇಲ್ಲದೆ ಬಂದ್ರಿ? ಯಾಕೆ ರಾಮನ ಇಲ್ಲದೆ ಬಂದ್ರಿ ನೀವು? ರಾಮನ ಕರ್ಕೊಂಡು ಯಾಕೆ ಬರಲಿಲ್ಲ ಅಂತ ಎಲ್ಲ ಬೈತಾ ಇದ್ದಾರೆ. ಕಿಂ ನು ತೇಷಾಂ ಗೃಹೈ ಕಾರ್ಯಂ ಕಿಂ ದಾರೈಹಿ ಕಿಂ ಧನೇನವಾ ಪುತ್ರೈರ್ವಾಪಿ ಸುಖೈರ್ವಾಪಿ ಏನ ಪಶ್ಯಂತಿ ರಾಘವಂ. ಹೆಂಡತಿಯರ ಬೈಗಳ ಮಾತುಗಳನ್ನು ಕೇಳಿಸ್ಕೊತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ. ಇವ್ರದಕ್ಕೆ ಅವ್ರು ಹೇಗೆ ಅನ್ನಿಸ್ತಾ ಇದೆ ಅಂದರೆ, ರಾಮ ಇಲ್ಲದೆ ಯಾವ ಮನೆ, ಯಾವ ಹೆಂಡತಿ, ಯಾವ ಮಕ್ಕಳು, ಯಾವ ಸಂಪತ್ತು, ಯಾವುದರಿಂದ ಸುಖ ಇಲ್ಲ, ಯಾವ ಮನೆಯಿಂದ ಸುಖ ಇಲ್ಲ, ಸುಖ ಇಲ್ಲ, ಈ ಜೀವನವೇ ಬೇಡ ಅಂತ ಅವ್ರಿಗೆ ಅನ್ನಿಸ್ಬಿಟ್ಟಿದೆ. ಏಕಃ ಸತ್ಪುರುಷೋ ಲೋಕೆ ಲಕ್ಷ್ಮಣ ಸಹಸೀತೆಯ ಯೋನುಗಚ್ಚತಿ ಕಾಕುತ್ಸ್ಥಂ ರಾಮಂ ಪರಿಚರನ್ ವನೆ. ನಿಜವಾಗ್ಲೂ ಭಾಗ್ಯವಂತ ಒಬ್ಬನೇ ಲಕ್ಷ್ಮಣ. ಯಾಕೆಂದರೆ ಅವನೊಬ್ಬನೇ ಸತ್ಪುರುಷ. ಅವನು ರಾಮನ ಜೊತೆ ಹೋಗಿ ಚೆನ್ನಾಗಿ ಸೀತೆಯ ರಾಮರ ಸೇವೆಯನ್ನು ಮಾಡ್ತಿದ್ದಾನೆ. ನಿಜವಾಗ್ಲೂ ಭಾಗ್ಯವಂತ ಅಂದರೆ ಸತ್ಪುರುಷ ಅಂದರೆ ಒಬ್ಬನೇ. ಯಾಕಂದರೆ ಅಷ್ಟು ಪುಣ್ಯವನ್ನು ಮಾಡಿದ್ದಾನೆ. ರಾಮನ ಜೊತೆ ಅವನಿದ್ದಾನೆ, ಅವರ ಸೇವೆಯನ್ನು ಮಾಡ್ತಾ ಇದ್ದಾನೆ. ಅವನು ಎಂಥ ಭಾಗ್ಯವಂತ ಅವನು. ಆಪಗಾಹ, ಇದನ್ನೆಲ್ಲ ಹೆಣ್ಮಕ್ಳು ಹೇಳ್ತಾ ಇರೋದು. ಆ ಹೆಣ್ಮಕ್ಳು ದುಃಖದಿಂದ ಗಂಡಂದ್ರಿಗೆ ಬೈತಾ ಹೇಳ್ತಾ ಇದ್ರು. ಆಮೇಲೆ ಗಂಡಂದ್ರು ತಮ್ಮ ಮನಸ್ಸನ್ನು ಅಂದ್ಕೊಂಡ್ರು, ಏನು ಸುಖ ರಾಮ ಇಲ್ಲದೆ ಅಂತ. ಆಮೇಲೆ ಆ ಹೆಣ್ಮಕ್ಳು ಹೇಳಿದ್ರು, ನಿಜವಾಗ್ಲೂ ಭಾಗ್ಯವಂತ ಪುಣ್ಯವಂತ ಅಂದರೆ ಲಕ್ಷ್ಮಣನೇ. ಆಮೇಲೆ ಆ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ, ಆಪಗಾಹ ಕೃತಪುಣ್ಯಾಸ್ತಾಹ ಪದ್ಮಿನ್ಯಶ್ಚ ಸರಾಂಸಿ ಚ ಯೇಷು ಯಾಸ್ಯತಿ ಕಾಕುತ್ಸ್ಥೋ ವಿಗಾಹ್ಯ ಸಲಿಲಂ ಶುಚಿ. ನಿಜವಾಗ್ಲೂ ಆ ಕಾಡಿನ ನದಿಗಳು ಏನು ಪುಣ್ಯ ಮಾಡಿದ್ದು, ಆ ಕಾಡಿನ ಸರೋವರಗಳು ಏನು ಪುಣ್ಯ ಮಾಡಿದ್ದು. ಯಾಕೆ? ರಾಮ ಇನ್ನು ಆ ನದಿಗಳು ಸ್ನಾನ ಮಾಡ್ತಾನೆ. ಆ ನೀರುಗಳು ಏನು ಪುಣ್ಯ ಮಾಡಿದ್ದು, ಆ ನೀರಲ್ಲಿ ರಾಮ ಮೀತಾನೆ. ಅಷ್ಟೇ ಅಲ್ಲ, ಅಲ್ಲಿರೋ ಸರೋವರದಲ್ಲಿ ಕಮಲ ಇರುತ್ತೆ. ಆ ಕಮಲವನ್ನು ಸೀತೆ ಕೊಡೋದಕ್ಕೆ ಆ ಕಮಲವನ್ನು ಕೀಳ್ತಾನೆ. ಆಹಾ, ಆ ಕಮಲ ಏನು ಪುಣ್ಯ ಮಾಡಿತ್ತು, ಆ ತಾರುಗಳೇನು ಪುಣ್ಯ ಮಾಡಿತ್ತು. ನಿಜವಾಗ್ಲೂ ಅವೇ ಭಾಗ್ಯವಂತರು, ಪುಣ್ಯವಂತರು. ಶೋಭಯಿಷ್ಯಂತಿ ಕಾಕುತ್ಸ್ಥಃ ಶೋಭಯಿಷ್ಯಂತಿ ಕಾಕುತ್ಸ್ಥಂ ಅಟವ್ಯೋ ರಮ್ಯಕಾನನಾಃ ಆಪಗಾಶ್ಚ ಮಹಾನೂಪಾಃ ಸಾನುಮಂತಶ್ಚ ಪರ್ವತಾಃ. ರಾಮ ಹೋದ ಕೂಡಲೇ ಆ ಕಾಡೆಲ್ಲ ನಳನಳಿಸೋಕೆ ಶುರುವಾಗ್ಬಿಡುತ್ತೆ. ಶೋಭಯಿಷ್ಯಂತಿ ಅಟವ್ಯ ಕಾಡೆಲ್ಲ ರಮ್ಯವಾಗಿಬಿಡುತ್ತೆ. ಎಷ್ಟು ಯಾಕಂದರೆ ಆ ವನದೇವತೆಗೆ ರಾಮ ನನ್ನಲ್ಲಿಗೆ ಬಂದ ಅಂತ ಸಂತೋಷವಾಗಿಬಿಟ್ಟು ಆ ವನದೇವತೆ ಸಂತೋಷ ಪಡೋದ್ರಿಂದ ಕಾಡೆಲ್ಲ ನಳನಳಿಸೋಕೆ ಶುರುವಾಗುತ್ತೆ. ಆಪಗಾಶ್ಚ, ಆ ಕಾಡಿನ ಹರಿಯುವ ನದಿಗಳು, ತೊರೆಗಳು, ಜರಿಗಳು, ಕೆರೆಗಳು ಎಲ್ಲವೂ, ಸರೋವರಗಳು, ಸಾನುವಂತಶ್ಚ ಪರ್ವತ, ಆಮೇಲೆ ಪರ್ವತ ಇಳಿಜಾರುಗಳು ಎಲ್ಲವೂ ರಮ್ಯವಾಗಿ ರಾಮನನ್ನ ಅತಿಥಿ, ನಮ್ಮ ರಾಮ ನಮ್ಮ ಅತಿಥಿ ಆಗಿಬಿಟ್ಟಿದ್ದಾನೆ ಅಂತ ರಾಮನಿಗೆ ಅತಿ ಸತ್ಕಾರ ಮಾಡೋದಕ್ಕೆ ಅವು ಸಂತೋಷಗೊಂಡು ಬಿಡ್ತಾವೆ. ಆಮೇಲೆ ಹೇಗೆ ಪ್ರಕೃತಿ ರಾಮನನ್ನ ಸತ್ಕಾರ ಮಾಡುತ್ತೆ ಅಂತ ಇವಾಗ ಹೇಳ್ತಾರೆ. ಕಾನನಂ ವಾಪಿ ಶೈಲಂ ವಾ ಯಂ ರಾಮೋನು ಗಮಿಷ್ಯತಿ ಪ್ರಿಯಾತಿಥಿಮಿವ ಪ್ರಾಪ್ತಂ ನೈನಂ ಶಕ್ಷ್ಯಂತಿ ಅನರ್ಚಿತುಂ. ಕಾಡಿರ್ಬೋದು, ಪರ್ವತಗಳಿರ್ಬೋದು, ರಾಮೋನು ಗಮಿಷ್ಯತಿ, ರಾಮ ಯಾವಾಗ ಕಾಡಿಗೆ ಪರ್ವತಗಳಿಗೆ ಹೋಗ್ತಾನೆ, ನಮ್ಮ ಪ್ರಿಯ ಅತಿಥಿ ಬಂದ ರಾಮ, ಎಂಥವ ಪ್ರಿಯ ಅತಿಥಿ ಬಂದಿದ್ದಾನೆ ಅಂತ ಹೇಳಿ ರಾಮನ ಸೇವೆಯನ್ನು ಚೆನ್ನಾಗಿ ಮಾಡದೆ ಬಿಡೋದಿಲ್ಲ, ಮಾಡದೆ ಇರೋದಿಲ್ಲ. ರಾಮನ ಸೇವೆಯನ್ನು ಆ ಕಾಡಿನ ವನದೇವತೆ, ಪರ್ವತಗಳೆಲ್ಲ ಚೆನ್ನಾಗಿ ರಾಮನನ್ನು ಪೂಜಿಸ್ತವೆ, ಅರ್ಚಿಸ್ತವೆ. ಹೇಗೆ ಅರ್ಚಿಸ್ತವೆ, ರಾಮನ ಪೂಜಿಸ್ತವೆ? ಯಾಕಂದರೆ ಅವಕ್ಕೆ ಕೈ ಕಾಲಿಲ್ಲ ನಮ್ಮ ಥರ. ಹೇಗೆ ಮಾಡ್ತವೆ? ವಿಚಿತ್ರ ಕುಸುಮಾ ಪೀಡಾ ಬಹುಮಂಜರಿ ಧಾರಿಣಃ ರಾಘವಂ ದರ್ಶಯಿಷ್ಯಂತಿ ನಗಾ ಭ್ರಮರಶಾಲಿನಃ. ಆ ಮರಗಳು, ಕಾಡಿನ ಮರಗಳೇನು ಮಾಡುತ್ತೆ, ವಿಚಿತ್ರವಾದ ಬಣ್ಣದ ಹೂಗಳನ್ನು ಅರಳಿಸುತ್ತೆ. ಆಮೇಲೆ
ಎಳೆಯ ಚಿಗುರುಗಳನ್ನು ಬಿಡುತ್ತೆ. ಎಳೆ ಚಿಗುರುಗಳು ನಸುಗೆಂಪು ಬಣ್ಣ ಇರುತ್ತೆ. ಆ ಎಳೆಯ ಚಿಗುರುಗಳನ್ನು ಬಿಡುತ್ತೆ. ಜೊಂಪೆ ಹೂಗಳನ್ನು, ಗೊಂಚಲು ಹೂಗಳನ್ನು ಕೆಳಗಿಳಿಸುತ್ತೆ ರಾಮನಿಗೋಸ್ಕರ. ಆ ಹೂಗಳು ಆ ಹೂಗಳನ್ನು ಭಾಗದಾಗ ಅದು ಪ್ರಕೃತಿಯೇ ರಾಮನನ್ನು ಕರೆದ ಹಾಗೆ, ಆಮಂತ್ರಣ ಮಾಡಿದ ಹಾಗೆ. ಆಮೇಲೆ ರಾಘವಂ ದರ್ಶಯಿಷ್ಯಂತಿ ನಗ ಭ್ರಮರಶಾಲಿನಃ. ಆಮೇಲೆ ಇತರ ಒಳ್ಳೊಳ್ಳೆ ಹೂಗಳು ಅಳೆದಾಗ ಏನಾಗುತ್ತೆ, ಭ್ರಮರಗಳು, ದುಂಬಿಗಳೆಲ್ಲ ಬಂದು, ಜೇನುಗಳೆಲ್ಲ ಬಂದು ಜ್ವೀನ್ ಸುತ್ತಾ ಇರುತ್ತೆ. ಇಂಥ ಸಂಪತ್ತನ್ನು ಕೂಡಿಕೊಂಡು ಮರಗಳು ರಾಮನನ್ನು ಆತಿಥ್ಯವನ್ನು ಪೂಜೆ ಮಾಡ್ತವೆ. ಹಾಗಾಗಿ ಪೂಜೆ ಅಂದರೆ ಯಾವಾಗಲೂ ದೇವರ ಮುಂದೆ ಗಂಟೆ ಬಾರಿಸೋದೇ ಪೂಜೆ ಇಲ್ಲ. ಆಯಾ ಪ್ರಕೃತಿ, ಆಯಾ ಸಮಯ ಸಂದರ್ಭಕ್ಕೆ ತಕ್ಕಂಗೆ. ಈಗ ಗೋ ಪೂಜೆ ಅಂದರೆ ಗೋ ಮುಂದೆ ಗಂಟೆ ಬಾರಿಸೋದು ಗೋ ಪೂಜೆ ಅಲ್ಲ. ಗೋವಿಗೆ ಚೆನ್ನಾಗಿ ಮೈ ಉಜ್ಜಿ ಸವರಿ ಸ್ನಾನ ಮಾಡಿಸಿ, ಆಮೇಲೆ ಅದಕ್ಕೆ ಒಳ್ಳೆ ಹುಲ್ಲು, ಬೆಲ್ಲ, ಅಕ್ಕಿ, ಧಾನ್ಯಗಳೆಲ್ಲ ಕೊಟ್ಟು ಅದು ಖುಷಿ ಪಡಿಸೋದು, ಅದು ಗೋಪೂಜೆ ಅಂತ. ಗಂಟೆ ಬಾರಿಸೋ ಅವಶ್ಯಕತೆ ಅದು ಮಾಡ್ಬೋದು, ಖುಷಿ ಅದು ಮಾಡಬಾರ್ದು ಅಂತಂದರೆ ಗೋಪೂಜೆ ಅಂದರೆ ಅದಲ್ಲ. ಹೀಗೆ ನೋಡಿ, ಕಾಡಿನಲ್ಲಿ ರಾಮನ ಪೂಜೆ ಈ ಮರ ಮಾಡ್ತದೆ, ಮರ ಗಂಟೆ ಬಾರಿಸ್ತಾ ಇದೆ ಇಲ್ಲ, ಮರ ತನ್ನಲ್ಲಿ ಏನೇ ಅದನ್ನ ಪೂಜೆ. ಹಾಗಾಗಿ ನಮ್ಮಲ್ಲಿ ಏನು ಶ್ರೇಷ್ಠವಾದದ್ದಿದೆಯೋ ಅದರಿಂದ ದೇವರ ಪೂಜೆಯನ್ನು ಮಾಡೋದೇ ಪೂಜೆ. ಹಾಗಾಗಿ ಒಳ್ಳೊಳ್ಳೆ ಹೂಗಳನ್ನು ಬಣ್ಣ ಮಾಡೋ ಹೂವನ್ನು ಬಿಟ್ಟು ಚಿಗುರುಗಳನ್ನು ತೋರಿಸಿ ಅದರ ಮೂಲಕ ದುಂಬಿಯನ್ನು ಆಕರ್ಷಣೆ ಮಾಡಿ ಗೊಂಚಲುಗಳನ್ನು ಕೆಳಗಿಳಿಸ್ತಾ ರಾಮನನ್ನು ಅವು ಆತಿಥ್ಯ ಮಾಡುತ್ತಾ ಇದ್ದಾವೆ, ಪೂಜಿಸ್ತಾ ಇದ್ದಾವೆ. ಆಮೇಲೆ ಅಕಾಲೇ ಚಾಪಿ ಮುಖ್ಯಾನಿ ಪುಷ್ಪಾಣಿ ಚ ಫಲಾನಿ ಚ ದರ್ಶಯಿಷ್ಯಂತಿ ಅನುಕ್ರೋಶಾದ್ ಗಿರಯೋ ರಾಮಮಾಗತಂ. ಇನ್ನು ಆ ಪರ್ವತದ ಮರಗಳಲ್ಲೂ, ಆ ಪರ್ವತದ ಕಾಡುಗಳು ಏನು ಮಾಡ್ತಾ ಇದೆ, ಆ ರಾಮ ಬಂದಿದ್ದ ಕಾಲದಲ್ಲಿ ಅಲ್ಲದೆ ಹೋದ್ರೂ ಪರವಾಗಿಲ್ಲ, ಆ ಕಾಲದ ರಾಮ ಬಂದಿದ್ದು ಬೇಸಿಗೆ ಕಾಲ, ಆ ಕಾಲದಲ್ಲಿ ಕೆಲವು ಹಣ್ಣುಗಳು ಹೂಗಳು ಬಿಡೋದಿಲ್ಲ, ಆದರೂ ಸಂತೋಷದಿಂದ ಆ ಮರಗಳೆಲ್ಲ ಅರಳಿ, ಆ ಕಾಲ ಅಲ್ಲದೆ ಇದ್ರು ಆ ಕಾಲದಲ್ಲಿ ಆತ ಹೂಗಳನ್ನು ಅರಳಿಸಿ ಹಣ್ಣುಗಳನ್ನು ತುಂಬಿ ರಾಮನಿಗೋಸ್ಕರ ದರ್ಶಯಿಷ್ಯಂತಿ ಅನುಕ್ರೋಶ. ಅದು ರಾಮನ ಮೇಲೆ ಭಕ್ತಿಯಿಂದ ಪ್ರೀತಿಯಿಂದ ಅವು ಈ ರಾಮನನ್ನು ಬರಮಾಡ್ಕೊಳ್ತಿದ್ದಾವೆ. ಉದಾಹರಣೆಗೆ ನೋಡಿ, ಈಗ ಚಳಿಗಾಲದಲ್ಲಿ ಮಾವಿನ ಹಣ್ಣು ಬಿಡುತ್ತೆ ಅಂದರೆ ಏನು ಖುಷಿ ಆಗಬೇಡ ನಮಗೆ ಅಲ್ವಾ. ಮಳೆಗಾಲದಲ್ಲಿ ಹಲಸಿನ ಹಣ್ಣು ಸಿಗುತ್ತೆ, ಸೆಪ್ಟೆಂಬರಲ್ಲಿ ಇದಾಗುತ್ತೆ, ಯಾಕಂದ್ರೆ ಜುಲೈಯಲ್ಲೇ ಮುಗಿದೋಗುತ್ತೆ ಹಲಸಿನ ಹಣ್ಣು, ಅಕ್ಟೋಬರ್ಲಿ ಸಿಗುತ್ತೆ ಅಂತಂದರೆ. ಇನ್ನು ಬೇಸಿಗೆಯಲ್ಲಿ ಅಂದರೆ ಅಂದರೆ ಪ್ರಕೃತಿ ಯಾವತ್ತೂ ಹಾಗೇನೆ. ನಮಗೆ ಪ್ರಕೃತಿ ಒಳ್ಳೆ ಹೂವು ಹಣ್ಣು ಬಿಡ್ತಾ ಇದೆ ಅಂತಂದರೆ ಅದನ್ನು ನೋಡ್ಕೊಳ್ತಾ ಇರೋದು. ಈಗ ನಮ್ಮ ಮನೆ ಸುತ್ತ ಒಂದು ಒಳ್ಳೆ ತೋಟ ಮಾಡಿದ್ದೀವಿ, ಗಾರ್ಡನ್ ಮಾಡಿದ್ದೀವಿ ಅಂದರೆ ಆ ಗಾರ್ಡನ್ ಚೆನ್ನಾಗಿರಬೇಕು ಅಂದರೆ ನಾವು ಬರೀ ನೀರು ಹಾಕಿದ್ರೆ ಸಾಲದು, ಟೈಮ್ ಸರಿ ನೀರು ಹಾಕಬೇಕು, ಅದ್ರ ಜೊತೆ ನಾವು ಒಳ್ಳೆ ಸ್ಪಂದನೆ ಇರಬೇಕು. ಅಂದರೆ ಇದು ನಮ್ಮ ತೋಟ, ಈ ಗಿಡಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನೋಡ್ಕೊಳ್ತಾ ಕಾಲಕ್ಕೆ ಗೊಬ್ಬರ ನೀರು ಎಲ್ಲ ಹಾಕಿದಾಗ ಅದು ಆ ಮರ ಗಿಡಗಳು ನಮ್ಮ ಎನರ್ಜಿ ಫೀಲ್ ಮಾಡ್ಕೊಳ್ತೇವೆ, ನಮ್ಮ ಈ ತೇಜಪುಂಜವನ್ನು ಫೀಲ್ ಮಾಡಿಕೊಂಡು ನಾವು ಹೋದಾಗ, ಸಂತೋಷವಾಗಿ ಹೋದಾಗ ಅವು ನಮಗೋಸ್ಕರ ಸಂತೋಷವಾಗಿ ಹೂಗಳನ್ನು ಬಿಡ್ತವೆ, ಹಣ್ಣುಗಳನ್ನು ಕೊಡ್ತವೆ. ಆದರೆ ಸರ್ವೋತ್ತಮನಾದ ಜಗತ್ತನ್ನೇ ಸೃಷ್ಟಿ ಮಾಡಿದಂಥ ಜಗತ್ಕಾರಣಕರ್ತನಾದ ರಾಮ ಅಂದರೆ ಏನು, ರಮಯತೀತಿ ರಾಮ, ಯಾರು ರಾಮನನ್ನು ನೋಡ್ತಾರೋ ಅವರಿಗೆ ಸಂತೋಷ ಆಗಿಬಿಡುತ್ತೆ. ಹಾಗಾಗಿ ಕಾಡಿನ ಪರ್ವತಗಳು, ವನದೇವತೆ, ಮರಗಿಡಗಳಿಗೆ ರಾಮನನ್ನು ನೋಡಿದ ತಕ್ಷಣ ಸಂತೋಷವಾಗಿ ಅವು ಆ ಕಾಲ ಅಲ್ಲದೆ ಹೋದರೂ ರಾಮ ಬಂದ ಕೂಡಲೇ ಹೂವನ್ನು ಅಳಿಸಿ, ಚಿಗುರುಗಳನ್ನು ಕೊಟ್ಟು, ಹಣ್ಣುಗಳನ್ನು ಕೊಟ್ಟು, ಗೊಂಚಗಳನ್ನು ಇಳಿಸಿ ಈ ರೀತಿ ರಾಮನನ್ನು ಪೂಜಿಸ್ತಾ ಇದ್ದಾವೆ. ಪ್ರಸ್ರವಿಷ್ಯಂತಿ ತೋಯಾನಿ ವಿಮಲಾನಿ ಮಹೀಧರಾಹ ವಿದರ್ಶಯಂತೋ ವಿವಿಧಾನ್ ಭೂಯಶ್ಚಿತ್ರಾಂಶ ನಿರ್ಜರಾನ್. ಇನ್ನು ಪರ್ವತಗಳು ರಾಮನ ಖುಷಿಯಾಗಲಿ ಅಂತ ಹೊಸದಾಗಿ ನದಿಗಳನ್ನು, ಝರಿಗಳನ್ನು ಹುಟ್ಟಿಸ್ತಾ ಇದ್ದಾವೆ. ನಮಗೆ ಗೊತ್ತು, ನದಿಗಳೆಲ್ಲ ಹುಟ್ಟೋದು ಸಾಮಾನ್ಯ ಪರ್ವತಗಳಲ್ಲಿ ಅಲ್ವಾ, ಯಾಕಂದರೆ ಪರ್ವತಗಳಲ್ಲಿ ನದಿ ಸ್ರೋತಿಸಿರುತ್ತೆ. ರಾಮ ಬಂದ ಅಂತ ಸಂತೋಷದಿಂದ ಹೊಸ ನದಿಗಳನ್ನು, ತೊರೆಗಳನ್ನು ಹುಟ್ಟಿಸಿ ರಾಮನಿಗೋಸ್ಕರ ಹೊಸ ವಾಟರ್ಫಾಲ್, ಜಲಪಾತಗಳು. ರಾಮ ಕಾಡಿಗೆ ಬಂದಾಗ ಒಳ್ಳೆ ಧೋ ಅಂತ ನೀರು ಜಲಪಾತ ಬರ್ತಾ ಇದ್ರೆ ಆ ಜಲಪಾತ ನೋಡಿ ರಾಮ ಖುಷಿ ಪಡ್ತಾನೆ, ಆ ನೀರಲ್ಲಿ ಸ್ನಾನ ಮಾಡ್ತಾನೆ. ರಾಮ ಸೀತೆಯರಲ್ಲಿ ಈ ನೀರಲ್ಲಿ ರಮಿಸ್ತಾರೆ, ಸಂತೋಷ ಪಡ್ತಾರೆ, ಆ ಒಳ್ಳೆ ನೀರಲ್ಲಿ ಕುಡಿತಾರೆ ಅಂತ ರಾಮನಿಗೋಸ್ಕರ ಹೊಸ ನದಿನ ಸೃಷ್ಟಿ ಮಾಡಿಬಿಟ್ಟಿದೆ ಪರ್ವತಗಳು. ಆ ನದಿ ಬರೀ ನದಿ ಅಲ್ಲ, ಪರ್ವತಗಳು, ನಿರ್ಜರಾನ್, ವಾಟರ್ಫಾಲ್ಸ್. ಒಳ್ಳೆ ವಾಟರ್ಫಾಲ್ಸ್ ಎಷ್ಟು ಚೆನ್ನಾಗಿರುತ್ತೆ. ನಾವು ಆ ಮಳೆಗಾಲದಲ್ಲಿ ನಾವು ಚುಂಚನಕಟ್ಟೆಗೆ ಹೋದರೆ ಅಲ್ಲಿ ಎಷ್ಟು ಅಲ್ಲಿ ಆ ಕತೆ ಹೇಳ್ತಾರೆ. ಚುಂಚನಕಟ್ಟೆ ಹೇಳ್ತಾರೆ, ರಾಮ ಸೀತೆ ಲಕ್ಷ್ಮಣರು ವನವಾಸದಲ್ಲಿದ್ದಾಗ ಅಲ್ಲಿ ಬಂದಿದ್ದರಂತೆ ಅಂತ ಹೇಳ್ತಾರೆ. ಅದು ರಾಮನ ದೇವಸ್ಥಾನ ಇದೆ ಅಲ್ಲಿ ಸೀತೆಗೆ ಬಾಯಾರಿದಿತ್ತಂತೆ, ಆಗ ರಾಮ ಬಾಣ ಬಿಟ್ಟಂತೆ, ಅಲ್ಲಿ ಸೀತೆ ಅಲ್ಲಿ ನೀರು ಬಂತು ಅಂತೆಲ್ಲ ಹೇಳ್ತಾರೆ. ಹಾಗೆ ಅಲ್ಲಿ ಪರ್ವತಗಳು ರಾಮನಿಗೋಸ್ಕರ ಪ್ರೀತಿಯಿಂದ ಭಕ್ತಿಯಿಂದ ಹೊಸ ನದಿಗಳನ್ನು ಸೃಷ್ಟಿ ಮಾಡಿ, ಬರೀ ನದಿಗಳಲ್ಲ, ಆ ನದಿಗಳಿಂದ ಜಲಪಾತ ಸೃಷ್ಟಿ ಮಾಡಿ, ವಾಟರ್ಫಾಲ್ಸ್. ರಾಮ ಕಾಡಿಗೆ ಬಂದರೆ ಒಳ್ಳೆ ಜಲಪಾತದ ಸದ್ದು ಕೇಳಿಸ್ತಾ ಇರಬೇಕು, ರಾಮ ಅಲ್ಲಿಗೆ ಬಂದು ಸ್ನಾನ ಮಾಡಬೇಕು, ಆ ನೀರನ್ನು ಕುಡಿಬೇಕು, ರಾಮ ಸೀತೆಯರ ಸುಖ ಪಡಬೇಕು ಅಂತ ಹೇಳಿ ಹೀಗೆ ರಾಮನಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾವೆ.
ಪಾದಪಾಹ ಪರ್ವತಾಗ್ರೇಷು ರಮಯಿಷ್ಯಂತಿ ರಾಘವಂ ಯತ್ರ ರಾಮೋ ಭಯಂ ನಾತ್ರ ನಾಸ್ತಿ ತತ್ರ ಪರಾಭವಃ. ಇನ್ನು ಬೆಟ್ಟದ ಮೇಲೆ ಬೆಳೆದಿರುತ್ತ ಗಿಡಗಳು, ಆ ಮರಗಳು, ಬೆಟ್ಟದ ಮೇಲಿರೋ ಮರಗಳು ಕೂಡ ರಾಮನಿಗೋಸ್ಕರ ಎಲ್ಲ ರೀತಿ ತಮ್ಮನ್ನು ಅಲಂಕಾರ ಮಾಡಿಕೊಂಡು ಸಿಂಗಾರ ಮಾಡಿಕೊಂಡು ರಾಮನನ್ನು ಆತಿಥ್ಯ ಮಾಡ್ತಾ ಇದ್ದೇವೆ, ರಾಮನನ್ನು ಪೂಜಿಸ್ತಾ ಇದ್ದಾವೆ. ಯಾಕೆ? ಯತ್ರ ರಾಮೋ ಭಯಂ ನಾತ್ರ ನಾಸ್ತಿ ತತ್ರ ಪರಾಭವ. ಎಲ್ಲಿ ರಾಮ ಇರ್ತಾನೋ ಅಲ್ಲಿ ಭಯ ಇಲ್ಲ, ಎಲ್ಲಿ ರಾಮ ಇರ್ತಾನೋ ಅಲ್ಲಿ ಸೋಲಿಲ್ಲ. ನಾವು ನೆನಪಿಟ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ನಮಗೆ ಭಯ ಆಗಬಾರ್ದಾ? ರಾಮನ ನೆನೆಸ್ಕೊಳ್ಬೇಕು. ನಮಗೆ ಸೋಲು ಆಗಬಾರ್ದು ಅನ್ನಿಸ್ಬೇಕಾ? ರಾಮನ ನೆನೆಸ್ಕೊಳ್ಬೇಕು. ಎತ್ತರ ರಾಮೋ ಭಯಂ ನಾತ್ರ ನಾಸ್ತಿ ತತ್ರ ಪರಾಭವ. ಇದು ಅಯೋಧ್ಯೆ ಹೆಣ್ಣು ಮಕ್ಕಳು ಹೇಳೋದು. ಯಾಕೆಂದರೆ ಇದೇ ಭಾವನೆಯಲ್ಲಿ ವನದೇವತೆ, ಪರ್ವತದ ಅಭಿಮಾನಿ ದೇವತೆಗಳೆಲ್ಲ ರಾಮನನ್ನು ಪೂಜೆ ಮಾಡಿದ್ದಾರೆ. ಯಾಕೆಂದರೆ ರಾಮನಿಗೋಸ್ಕರ ನದಿ ಹರಿಸ್ತವೆ, ರಾಮನಿಗೋಸ್ಕರ ಜಲಪಾತ ಸೃಷ್ಟಿ ಮಾಡ್ತವೆ, ರಾಮನಿಗೋಸ್ಕರ ಹಣ್ಣು ಹೂವು ಚಿಗುರುಗಳನ್ನೆಲ್ಲ ಕೊಡ್ತವೆ. ಯಾಕೆಂದರೆ ಅವ್ರಿಗೆ ಗೊತ್ತು ರಾಮ ನಾವು ಇದ್ದಾಗ ನಮ್ಮನ್ನು ಕಾಪಾಡ್ತಾ ಇದೆಲ್ಲವೂ ರಾಮನಿಗೆ ಸೇರುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಭಾವನೆ ಇದೆ. ಮರಗಳಿಗೆ, ಗಿಡಗಳಿಗೆ, ಪರ್ವತಾಭಿಮಾನಿ ದೇವತೆಗಳಿಗೆ, ನದಿಗಳಿಗೆಲ್ಲ. ಸಹಿ ಶೂರೋ ಮಹಾಬಾಹು ಪುತ್ರೋ ದಶರಥಸ್ಯ ಚ ಪುರಾ ಭವತಿ ನೋದೂರಾದ್ ಅನುಗಚ್ಛಾಮ ರಾಘವಂ. ಇಷ್ಟೆಲ್ಲ ಹೇಳಿದ್ಮೇಲೆ ಹೆಣ್ಮಕ್ಳು ಹೇಳಿದ್ರು, ಇಷ್ಟೊತ್ತಿಗೆ ಇನ್ನೂ ರಾಮ ಬಹಳ ದೂರ ಹೋಗಿರಲ್ಲ, ನಾವು ಈಗಲೇ ಹೊರಟು ಬಿಡೋಣ, ಈಗಲೇ ಹೊರಟು ನಾವು ಮತ್ತೆ ರಾಮನಿಂದ ಹೋಗೋಣ, ಹೇಗಾದರೂ ಮಾಡಿ ರಾಮ ಸಿಗ್ತಾನೆ ಮತ್ತೆ, ಹೇಳಿದ್ರು ಈಗಲೇ ಹೋಗೋಣ, ಇನ್ನೂ ಜಾಸ್ತಿ ದೂರ ಹೋಗಿರಲ್ಲ. ಪಾದಚ್ಛಾಯಾ ಸುಖಂ ಭರ್ತು ತಾದೃಶಸ್ಯ ಮಹಾತ್ಮನಃ ಸಹಿನಾಥೋ ಜನಸ್ಯಾಸ್ಯ ಸಗತಿಃ ಸ ಪರಾಯಣಂ. ಪಾದಚ್ಛಾಯಾ ಸುಖಂ ಭರ್ತ, ಒಡೆಯ ಸ್ವಾಮಿ ಅಂದರೆ ರಾಮ, ಇನ್ಯಾರೂ ಅಲ್ಲ. ಯಾಕೆಂದರೆ ಅವನ ಪಾದದ ನೆರಳೇ ನೆರಳು, ಅವನ ಪಾದದ ನೆರಳಿನಲ್ಲಿರೋ ಸುಖ ಅದೇ ನಮಗೆ ಸುಖ. ಪಾದಚ್ಛಾಯ, ಯಾರ ಪಾದದ ನೆರಳಿನ ಸುಖ ಅಷ್ಟು ಚೆನ್ನಾಗಿರುತ್ತೋ ಅಂಥ ಒಡೆಯನನ್ನು ಬಿಟ್ಟು ನಾವು ಹೇಗಿರೋಕ್ಕಾಗುತ್ತೆ? ಭರ್ತಾಸ್ತಾದೃಶಸ್ಯ ಮಹಾತ್ಮನಃ ಸಹಿನಾಥೋ ಜನಸ್ಯಾಸ್ಯ, ನಮ್ಮೆಲ್ಲ ಜನಗಳ ನಾಥ ಒಡೆಯ ಅಂದರೆ ಅವನೊಬ್ಬನೇ. ಸಹಿಗತಿ, ಅವನೇ ನಮ್ಮ ಗತಿ, ಅವನೇ ನಮಗೆ ಆಶ್ರಯ, ಅವನೇ ನಮಗೆ ಶರಣು. ನಾವೆಲ್ಲರೂ ರಾಮನ ಹತ್ರ ಹೋಗಬೇಕು. ಇದು ನಮ್ಮ ಜೀವನ ನಾವು ನೆನಪಿಟ್ಕೋಬೇಕು. ಪಾದಚ್ಛಾಯಾ ಸುಖಂ ಭರ್ತು ತಾದೃಶಸ್ಯ ಮಹಾತ್ಮನಃ. ನಮ್ಮ ಜೀವನದಲ್ಲಿ ನಾವೆಲ್ಲ ಸಂಸಾರದ ಬೆಂಕಿಯಲ್ಲಿ ಬೆಂದು ಹೋಗ್ತಾ ಇದ್ದೀವಿ. ಆ ಬೆಂಕಿ ಆರಬೇಕು ಅಂತಂದರೆ ರಾಮನ ಪಾದದ ಆಶ್ರಯವನ್ನು ತಗೊಂಡಾಗ ಆ ಪಾದದ ಆಶ್ರಯದಲ್ಲಿ ನಮಗೆ ಸುಖ ಆಗುತ್ತೆ, ತಂಪಾಗುತ್ತೆ, ನೆಮ್ಮದಿ ಆಗುತ್ತೆ. ಆ ಪಾದ ನೆರಳಿನಲ್ಲಿ ನಮಗೆ ಎಲ್ಲವೂ ಸಿಗುತ್ತೆ. ರಾಮನೇ ನಮಗೆ ಸಿಗ್ತಾನೆ, ಇನ್ನೇನು ಬೇರೆ ಬೇಕಿದೆ. ಅಂಥ ನಾಥ ಶ್ರೀನಾಥನಾದ ರಾಮ. ವಯಂ ಪರಿಚರಿಷ್ಯಾಮಃ ಸೀತಾಂ ಯೂಯಂ ಚ ರಾಘವಂ ಇತಿ ಪೌರಾಸ್ತ್ರಿಯೋರ್ಭರ್ತॄನ್ ದುಃಖಾರ್ಥಾಸ್ತದಬ್ರುವನ್. ಆ ಹೆಣ್ಮಕ್ಳು ಹೇಳಿದ್ರು ಗಂಡಂದ್ರಿಗೆ, ನೀವೆಲ್ಲರೂ ಗಂಡಸರುಗಳ ನೀವೆಲ್ಲ ರಾಮನ ಸೇವೆಯನ್ನು ಮಾಡಿ, ನಾವು ಹೆಣ್ಮಕ್ಳೆಲ್ಲ ಸೀತೆ ಸೇವೆಯನ್ನು ಮಾಡ್ತೀವಿ. ಹೀಗೆ ನಾವೆಲ್ಲ ಹೋಗಿ ಕಾಡಲ್ಲಿ ಸೇವೆಯನ್ನು ಮಾಡೋಣ ರಾಮ ಸೀತೆಯರದ್ದು. ಯುಷ್ಮಾಕಂ ರಾಘವೋರಣ್ಯೆ ಯೋಗಕ್ಷೇಮಂ ವಿಧಾಸ್ಯತಿ ಸೀತಾ ನಾರೀಜನಸ್ಯಾಸ್ಯ ಯೋಗಕ್ಷೇಮಂ ಕರಿಷ್ಯತಿ. ರಾಮ ನಿಮ್ಮಗಳ ಯೋಗಕ್ಷೇಮ ನೋಡ್ಕೊಳ್ತಾನೆ, ಸೀತೆ ನಮ್ಮ ಯೋಗಕ್ಷೇಮ ನೋಡ್ಕೊಳ್ತಾಳೆ. ಅಲ್ಲಿಗೆ ಸರಿ ಆಗೋಯ್ತು. ಯೋಗಕ್ಷೇಮ ಅಂದರೆ ನಮಗೆ ನಮ್ಮ ಅವಶ್ಯಕತೆಗಳು, ನಮ್ಮ ಏನು ಬೇಕುಗಳು ಏನಿದೆ, ನಮ್ಮ ಅವಶ್ಯಕತೆಗಳು, ನಮ್ಮ ನೀಡ್ಸ್ ನೆಸೆಸಿಟೀಸ್ ಏನಿದೆ ಅದನ್ನು ರಾಮ ನೋಡ್ಕೊಳ್ತಾರೆ. ಗಂಡಸರಿಗೆ ರಾಮ, ಹೆಣ್ಣು ಮಕ್ಕಳಿಗೆ ಸೀತೆ ನೋಡ್ಕೊಳ್ತಾಳೆ. ಲಕ್ಷ್ಮೀನಾರಾಯಣ ಅವರು ಇದ್ದಾರಲ್ಲಿ, ಹಾಗೆ ನಾವು ಹೋಗೋಣ ಅಂತ ಹೆಣ್ಮಕ್ಳೆಲ್ಲ ಹೇಳ್ತಾರೆ. ಅಂತ ಹೇಳೋದ್ರಲ್ಲಿ ಇವತ್ತಿನ ಸಮಯ ಆಗಿದೆ. ಮತ್ತೆ ನಾವು ನಾಳೆ ಸೇರಿದಾಗ ರಾಮನ ಈ ಸುಂದರ ಕಥಾನಕವನ್ನು ಕೇಳ್ತಾ ಆನಂದ ಪಡೋಣ ಅಂತ ಹೇಳ್ತಾ ಇವತ್ತಿನ ರಾಮಾಯಣ ಕಥೆಯನ್ನು ದೇವರು ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.